ದೇವ್ರ ವಾಕ್ಯ, ಕರ್ತನಾದ ಯೇಸು ಕ್ರಿಸ್ತರ ವಾಕ್ಯ ಅದು ಬಹಳ ಶ್ರೇಷ್ಠವಾದಂತದ್ದು ಎಂಬುದನ್ನ ಸತ್ಯವೇದದಲ್ಲಿ ನಾವು ಓದುವಾಗ ನೋಡ್ತೇವೆ. ಮತ್ತೊಂದು ಒಂದು ಒಳ್ಳೆಯ ಒಂದು ಸಾಕ್ಷಿಯನ್ನು ಸಹ ನಾವು ನೋಡ್ತೇವೆ. ಅದು ಎಲ್ಲಿ ಅಂತಂದ್ರೆ ಯೋಹಾನ 6:68 ಕರ್ತನಾದ ಯೇಸು ಕ್ರಿಸ್ತರು ಒಂದು ಮಾತನ್ನ ಪೇತ್ರನಿಗೆ ಹಾಕ್ತಾರೆ. ನೋಡ್ರಿ ಇಲ್ಲಿ ಹೇಳ್ತೇನೆ. ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನ ಬಿಟ್ರು. ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನ ನೀವು ಸಹ ಹೋಗ್ಬೇಕೆಂದಿದ್ದೀರಾ ಎಂದು ಕೇಳಿದ್ದಕ್ಕೆ ಸಿಮೋನ್ ಪೇತ್ರನು ಹೇಳ್ತಾನೆ, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು ಎಂಬುದಾಗಿ ಪೇತ್ರನ ಒಂದು ಅರಿಕೆ ಅಥವಾ ಆತನ ಕರ್ತನಾದ ಯೇಸು ಕ್ರಿಸ್ತರ ಮಾತುಗಳ ಬಗ್ಗೆ ಹೇಳಿದಂತ ಹೇಳಿಕೆ ಬಹಳ ಅದ್ಭುತವಾದಂತದ್ದಾಗ. ನಾನು ಯೇಸುಸ್ವಾಮಿಯವರ ಮಾತುಗಳನ್ನ ಈಗ ನಿಮ್ ಕೂಡ ಹೇಳ್ತಾ ಇದ್ದೇನೆ. ಪರ್ವತದ ಮೇಲೆ ಮಾಡಿದಂತ ಪ್ರಸಂಗ ಯಾರ್ದಂತಂದ್ರೆ ಅದು ಕರ್ತನಾದ ಯೇಸು ಕ್ರಿಸ್ತರು ಮಾಡಿದಂತ. ನಾವು ಅದನ್ನ ಆನಂದಿಸ್ತಾ ಇದ್ದೇವೆ. ವಿ ಆರ್ ಎಂಜಾಯಿಂಗ್ ದ ಸ್ಟಡಿ ಆಫ್ ಗಾಡ್ಸ್ ವರ್ಡ್. ಯೇಸುಸ್ವಾಮಿಯವರು ನೇರವಾಗಿ ಹೇಳಿದಂತಹ ಮಾತುಗಳನ್ನೇ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ಅದರಲ್ಲಿ ನಾವು ಪೇತ್ರನ ಅರಿಕೆಯನ್ನ ಕಂಡುಕೊಳ್ತಾ ಇದ್ದೇವೆ. ಯಾವ ರೀತಿಯಾಗಿ ನಿನ್ನಲ್ಲಿ ನಿತ್ಯ ಜೀವನ ಉಂಟು ಮಾಡುವಂತ ವಾಕ್ಯಗಳು ಇವೆ. ನಿನ್ನನ್ನು ಬಿಟ್ಟು ನಾವು ಯಾರ ಕಡೆ ಹೋಗೋಣ? ಎಷ್ಟು ಅರ್ಥಪೂರ್ಣವಾದಂತಹ ಒಂದು ಹೇಳಿಕೆಯನ್ನ ಪೇತ್ರನು ಯೇಸುಸ್ವಾಮಿಯವರ ಮಾತುಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಆದ ಕಾರಣ ನಾವು ಯೇಸುಸ್ವಾಮಿಯವರ ಮಾತುಗಳನ್ನ ಅಷ್ಟೇ ಗಂಭೀರವಾಗಿ, ಅಷ್ಟೇ ಒಂದು ಗೌರವದಿಂದ ನಾವು ಧ್ಯಾನಿಸುವಾಗ ಬಹಳಷ್ಟು ಪ್ರಯೋಜನ ಪಡೆದುಕೊಳ್ಳಿಕ್ಕೆ ಸಾಧ್ಯ. ಹಳೆಯ ಒಡಂಬಡಿಕೆಯಲ್ಲಿ ಸಹ ಒಂದು ಮಾತು ಹೇಳ್ತಾನೆ ಕೀರ್ತನೆಗಾರನು. 119ನೇ ಕೀರ್ತನೆಯಲ್ಲಿ 11ನೇ ವಚನಕ್ಕೆ ನಾವು ಬಂದ್ರೆ ಅಲ್ಲಿ ಹೇಳ್ತಾನೆ ನೋಡ್ರಿ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಕೀರ್ತನೆಗಾರನು ಹೇಳುವಂತ ಮಾತು ನೋಡ್ರಿ, ದೇವರ ವಾಕ್ಯಗಳನ್ನ ತನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದಾನೆ. ಅದರಿಂದ ಆತನು ದೇವರ ವಿರುದ್ಧವಾಗಿ ಪಾಪ ಮಾಡ್ಲಿಕ್ಕೆ ಆಗದಂತಹ ಒಂದು ಸ್ಥಿತಿ ಉಂಟಾಗಿದೆ ಅಂತ ಆತನು ತನ್ನ ಒಂದು ಸಾಕ್ಷ್ಯನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಹೀಗೆ ದೇವರ ವಾಕ್ಯ ಎಷ್ಟು ಅವಶ್ಯ ನಮ್ಮ ಜೀವನದಲ್ಲಿ ಎಂಬುದು ನಮಗೆ ಇದರ ಮೂಲಕವಾಗಿ ಕಂಡು ಬರ್ತದೆ. ಅವುಗಳನ್ನ ನಾವು ಕೇಳುವುದಷ್ಟೇ ಅಲ್ಲ, ತಿಳ್ಕೊಳ್ಳುವಷ್ಟೇ ಅಲ್ಲ, ಆದ್ರೆ ನಮ್ಮ ಹೃದಯಗಳಲ್ಲಿ ಅವುಗಳನ್ನ ಬಚ್ಚಿಟ್ಟುಕೊಳ್ಬೇಕು ಎಂಬಂತಹ ಒಂದು ಬೋಧನೆ ನಮಗೆ ಇವತ್ತು ಈ ಮಾತುಗಳಿಂದ ತಿಳಿದು ಬರ್ತಾ ಇದೆ. ಈ ಕೆಲವು ಮಾತುಗಳನ್ನ ಹೇಳಿ ನಾನು ನನ್ನ ಅಭ್ಯಾಸದ ಕಡೆಗೆ ಬರ್ತೇನೆ. ಕಳೆದ ಮಂಗಳವಾರ ನಾನು ರೂತರ ಪುಸ್ತಕದ ಬಗ್ಗೆ ಹೇಳಿದೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೇನೆ ಅಂತ ಹೇಳಿದೆ, ಆದ್ರೆ ಸಮಯದ ಅಭಾವದಿಂದ ಹೇಳಲಿಕ್ಕೆ ಆಗ್ಲಿಲ್ಲ. ಅದನ್ನ ಹೇಳಿ ನಾನು ಮತ್ತಾಯನ ಸುವಾರ್ತೆಗೆ ಬರ್ತೇನೆ, ಸೊ ದಟ್ ಯು ವಿಲ್ ನಾಟ್ ಮಿಸ್ ದಟ್ ಪಾಯಿಂಟ್. ರೂತರ ಪುಸ್ತಕದಲ್ಲಿ ನಾವು ಮುಖ್ಯವಾಗಿ ಕಂಡುಕೊಂಡಂತದ್ದ ಏನಂತಂದ್ರೆ, ದೇವರನ್ನ ಅರಿತುಕೊಂಡಂತ ಜನರು, ಗಾಡ್ ಕಾನ್ಶಿಯಸ್ ಪೀಪಲ್, ದೇವರ ಬಗ್ಗೆ ತಿಳುವಳಿಕೆ ಉಳ್ಳಂತವ್ರು, ಅರಿವಿಕೆ ಉಳ್ಳಂತಹ ಜನರು ಅಲ್ಲಿ ಪ್ರತಿಯೊಂದು ಅಧ್ಯಾಯದಲ್ಲಿ ನಮ್ಮ ಮುಂದೆ ಬರ್ತಾರೆ. ನವೋಮಿ ಹೇಳ್ತಾಳೆ ಯೆಹೋವನ ಬಗ್ಗೆ, ರೂತ ಹೇಳ್ತಾಳೆ ಯೆಹೋವನ ಬಗ್ಗೆ, ಬೋವಾಜನ ಹೇಳ್ತಾನೆ ಯೆಹೋವನ ಬಗ್ಗೆ. ಬೋವಾಜನ ಹೊಲದಲ್ಲಿ ಕೆಲಸ ಮಾಡುವಂತವ್ರು, ವರ್ಕರ್ಸ್ ಇನ್ ದ ಫೀಲ್ಡ್ ಆಫ್ ಬೋವಾಜ್, ಅವರು ಸಹ ಹೇಳ್ತಾರೆ ಏನಂತೇಳಿ, ಯೆಹೋವನ ಬಗ್ಗೆ. ಯೆಹೋವನು ನಿನ್ನನ್ನ ಆಶೀರ್ವದಿಸಲಿ, ಒಳ್ಳೆಯದನ್ನ ಮಾಡ್ಲಿ, ಆಶೀರ್ವದಿಸಲಿ ಎಂಬಂತಹ ಮಾತುಗಳನ್ನ ಅಲ್ಲಿ ನಾವು ಓದ್ತೇವೆ. ಮುಂದೆ ನಾವು ಬರುವಾಗ ಅಲ್ಲಿ ಸೇರಿದಂತ ಹಿರಿಯರು ಸಹ ಈ ಮಾತನ್ನ ಹೇಳ್ತಾರೆ ಏನಂತೇಳಿ, ಯೆಹೋವನು ಎಂಬುದಾಗಿ. ಅಂದ್ರೆ ಅವರೂ ಸಹ ಯೆಹೋವನ ಒಂದು ತಿಳುವಳಿಕೆಯಲ್ಲಿ ಅಥವಾ ಅರಿವಿಕೆಯಲ್ಲಿ ಇದ್ದಂಥವರಾಗಿದ್ರು. ಆಮೇಲೆ ಕೊನೆಯದಾಗಿ ನಾವು ನೋಡಿದಂತಹ ಗುಂಪು ಯಾವುದಂತಂದ್ರೆ ಬೆತ್ಲೆಹೇಮಿನಲ್ಲಿದ್ದಂತಹ ಸ್ತ್ರೀಯರು. ಅವರು ಸಹ ಬಂದು ಅಲ್ಲಿ ಯೆಹೋವನಿಗೆ ಸ್ತೋತ್ರವನ್ನ ಅರ್ಪಿಸುವಂತಹ ಒಂದು ಸನ್ನಿವೇಶವನ್ನ ನಾವು ನೋಡ್ತೇವೆ, ಮತ್ತು ಅದೇ ಒಂದು ಕೊನೆಯ ಭಾಗವಾಗಿ ನಮಗೆ ಕಂಡು ಬರ್ತದೆ.
ಹೀಗೆ 6 ಗುಂಪುಗಳು. ಐ ಸೆಡ್ 5 ಅಂತ ಹೇಳಿದ್ದೆ, ಆದ್ರೆ ಅಲ್ಲಿ ನಾವು ಹೊಲದಲ್ಲಿ ಕೆಲಸ ಮಾಡೋರನ್ನ ಮಿಸ್ ಮಾಡಿದ್ದೀವಿ. ಆದ ಕಾರಣ ನಾನು ಕರೆಕ್ಟ್ ಮಾಡಿ ಇವತ್ತು ಹೇಳ್ತಾ ಇದ್ದೇನೆ. 6 ಗ್ರೂಪ್ಸ್ ಆಫ್ ಪೀಪಲ್, ದೇ ಆಲ್ ವೇರ್ ಕಾನ್ಶಿಯಸ್ ಆಫ್ ಗಾಡ್ ಅಂತ ಹೇಳಿ ನಮ್ಗೆ ಈಗ ತಿಳಿದಿದೆ. ನಾವು ಸಹ ಯಾವಾಗ್ಲೂ ದೇವರನ್ನ ಅರಿತುಕೊಂಡವರಾಗಿ ಆತನ ಭಯಭಕ್ತಿಯಲ್ಲಿ, ಜ್ಞಾನದಲ್ಲಿ, ತಿಳುವಳಿಕೆಯಲ್ಲಿ, ಆತನ ಅಧೀನತೆಯಲ್ಲಿ, ವಿಧೇಯತೆಯಲ್ಲಿ ನಾವು ಜೀವಿಸ್ಬೇಕು ಅಂತ ಹೇಳಿ ನಮ್ಗ ಇವತ್ತು ದೇವರ ವಾಕ್ಯ ತಿಳಿಸ್ತದೆ. ಅಷ್ಟೇ ಅಲ್ಲದೆ ನಾನು ನವಮಿಯ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಒಂದ್ ಮಾತು. ಏನಂತ ಹೇಳಿ, ಮೊದ್ಲಿಗೆ ಆಕೆ ಬೆತ್ಲೆಹೇಮಿಗೆ ತಿರುಗಿ ಬಂದಾಗ ಹೇಳ್ತಾಳೆ, ನಾನು ನವಮಿ ಅಂತ ಹೇಳಿ ಕರಿಬೇಡ, ನನಗೆ ಮಾರ ಅಂತ ಕರೀರಿ, ಯಾಕಂದ್ರೆ ನಾನು ಬಹಳ ದುಃಖಿತಳು, ನನ್ನ ದೇವರು ನನ್ನನ್ನು ಗತಿಹೀನಳಾಗಿ ಮಾಡಿದ್ದಾನೆ, ಹಾಗೆ ಹೀಗೆ ಅಂತ ಹೇಳಿ ಬಹಳಷ್ಟು ಒಂದು ದೂರು ಕೊಡುವಂತಹ ರೀತಿಯಲ್ಲಿ ಆಕೆ ದೇವರ ಬಗ್ಗೆ, ಯೆಹೋವನ ಬಗ್ಗೆ ಮಾತಾಡ್ತಾಳೆ. ಆದ್ರೆ ನಾವು 4ನೇ ಅಧ್ಯಾಯಕ್ಕೆ ಬರುವಾಗ ದೇವರು ಆಕೆಯನ್ನ ಯಾವ ಸ್ಥಿತಿಗೆ ಒಯ್ತಾನೆ ಎಂಬುದನ್ನ ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ಆಕೆಯನ್ನ ಇಷ್ಟು ಒಂದು ಒಳ್ಳೆಯ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಬಿಡ್ತಾನಲ್ಲ. ಆಕೆ ಆಕೆಯ ಸಂತಾನದಲ್ಲಿ, ಅಂದ್ರೆ ಬೋವಾಜನ ಸಂತಾನದಲ್ಲಿ ಯೇಸು ಸ್ವಾಮಿಯವರು ಹುಟ್ಟಿ ಬರ್ತಾರೆ. ಅಂದ್ರೆ ಮೊದ್ಲಿಗೆ ಬೋವಾಜ ಆದ್ಮೇಲೆ ಒಬೇದ ಆದ್ಮೇಲೆ ಈಶಾ ಆದ್ಮೇಲೆ ದಾವಿದನ ಸಂತಾನದಲ್ಲಿ ಯೇಸು ಸ್ವಾಮಿಯವರು ಹುಟ್ಟಿ ಬರ್ತಾರೆ ಎಂಬುದಾಗಿ ಅಲ್ಲಿ ನಮ್ಗೆ 4ನೇ ಅಧ್ಯಾಯದ ಕೊನೆಯ ವಚನಗಳಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಹೀಗಿರುವ ಕಾರಣ ನವಮಿಯ ಕುಟುಂಬದಲ್ಲಿ, ಅಂದ್ರೆ ಬೋವಾಜನ ಕುಟುಂಬದಲ್ಲಿ ಯೇಸು ಸ್ವಾಮಿಯವರು ಹುಟ್ಟಿ ಬರ್ತಾರೆ ಮನೆತನದಲ್ಲಿ ಎಂಬುದನ್ನ ನಾವು ನೋಡುವಾಗ ನವಮಿಯ ಸ್ಥಿತಿ ಎಷ್ಟು ಉನ್ನತವಾದಂತಹ ಸ್ಥಿತಿಗೆ ಏರಿಸಲ್ಪಟ್ಟಿತ್ತು ಎಂಬುದು ನಮಗೆ ತಿಳಿದು ಬರ್ತದೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಸಲ ಬಹಳಷ್ಟು ಕುಂದಿ ಹೋಗಿರ್ತೇವೆ, ಬಹಳಷ್ಟು ದುಃಖಿತರಾಗಿರ್ತೇವೆ, ಬಹಳಷ್ಟು ನಾವು ಗತಿಹೀನರು ಎಂಬಂತಹ ಒಂದು ಸ್ಥಿತಿ ನಮ್ಗೆ ಅದೇಪಾ ಅಂತ ಅನಿಸ್ತದೆ. ಏನ್ಪಾ ನಾವು ನಮ್ಮ ಸ್ಥಿತಿ ಏನು ಎಂಬಂತಹ ಒಂದು ವಿಚಾರಗಳು ನಮ್ಗೆ ಎಷ್ಟೋ ಸಲ ಬರ್ತವೆ. ಆದ್ರೆ ದೇವರು ಮಾತ್ರ ನಮ್ಮ ಕೈಯಂದಿಗೂ ಬಿಡೋದಿಲ್ಲ ಎಂಬುದನ್ನ ಈ ನವಮಿಯ ಜೀವನದಿಂದ ನಾವು ಕಂಡುಕೊಳ್ತೇವೆ. ಗಾಡ್ ಸೆಡ್, ಐ ವಿಲ್ ನೆವರ್ ಲೀವ್ ಯು ನಾರ್ ಫೋರ್ಸೇಕ್ ಯು. ನಿನ್ನನ್ನು ನಾನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆದು ಬಿಡುವುದಿಲ್ಲ ಎಂಬುದಾಗಿ ಪ್ರಿಯರ ಪುಸ್ತಕದಲ್ಲಿ ನೋಡ್ತೇವೆ. ಮತ್ತು ಇನ್ನು ಅನೇಕ ಸತ್ಯವೇದ ಭಾಗಗಳಲ್ಲಿ ಇದನ್ನ ಓದ್ತೇವೆ. ಅದು ಎಷ್ಟು ಸತ್ಯವಾಗಿದೆ ಎಂಬುದನ್ನ ನವಮಿಯ ಜೀವನದ ಮೂಲಕವಾಗಿ ನಾವು ಕಂಡುಕೊಳ್ಳುವರಾಗಿದ್ದೇವೆ. ಹೀಗಿರುವಾಗ ನಾವು ಯಾವಾಗಲೂ ಧೃತಿಗೆಡದೆ, ಅಂಜದೆ, ಧೈರ್ಯದಿಂದ ನಾವು ಯೇಸು ಸ್ವಾಮಿಯವರ ಮೇಲಿನ ಭರವಸೆಯಿಂದ, ನಂಬಿಕೆಯಿಂದ ಅವರ ಒಂದು ಹಸ್ತಗಳಲ್ಲಿಟ್ಟುಕೊಂಡು ನಾವು ಜೀವಿಸುವಾಗ ಖಂಡಿತವಾಗಿ ಆತನ ಆಶೀರ್ವಾದಗಳನ್ನ ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ಈ ವಿಷಯಗಳನ್ನ ನಾನು ಹೇಳಿದ ಮೇಲೆ ಈಗ ಸ್ವಲ್ಪ ಹೋದ್ವಾರ ನಾನು ಏನೇನ್ ನೋಡಿದೆ ಎಂಬುದನ್ನು ಸ್ವಲ್ಪ ಹೇಳ್ತೇನೆ ಅಷ್ಟೇ. ಐ ಡೋಂಟ್ ವಾಂಟ್ ಟು ಸ್ಪೆಂಡ್ ಮೋರ್ ಟೈಮ್ ಆನ್ ದಟ್. ಇಲ್ಲಿ 17ನೇ ವಚನದಲ್ಲಿ ಯೇಸು ಸ್ವಾಮಿಯವರು, ಈಗ ನಾವು ಹೊಸ ಒಡಂಬಡಿಕೆಗೆ ಬಂದಿದ್ದೇವೆ, ಮತ್ತಾಯನ ಸುವಾರ್ತೆಗೆ ಬಂದಿದ್ದೇವೆ. 5ನೇ ಅಧ್ಯಾಯದಲ್ಲಿ 17ನೇ ವಚನದಲ್ಲಿ ಮೊದಲೇ ಒಂದು ಅಂಶವನ್ನ ಯೇಸು ಸ್ವಾಮಿಯವರು ಹೇಳ್ತಾರೆ. 8 ಆಶೀರ್ವಚನಗಳನ್ನ, ಬಿಯಾಟಿಟ್ಯೂಡ್ಸ್ ಹೇಳಿದ ಮೇಲೆ 2 ವಿಶೇಷವಾದಂತಹ ಸಂಗತಿಗಳನ್ನ ಹೇಳ್ತಾರೆ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ. ಅದಾದ್ಮೇಲೆ ಬರ್ತಕ್ಕಂಥ ಈ ಭಾಗದಲ್ಲಿ ಯೇಸು ಸ್ವಾಮಿಯವರು ನಮ್ಮ ಪ್ರಾಯೋಗಿಕ ಜೀವನದಲ್ಲಿ, ಅಂದ್ರೆ ಅನುದಿನದ ಈ ಲೋಕದ ಜೀವನದಲ್ಲಿ ನಾವು ಯಾವ ರೀತಿಯಾಗಿ ಇರಬೇಕು ಎಂಬುದನ್ನ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. The Lord Jesus Christ is clearly speaking to us ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ಕೊಡ್ತದೆ. ಅವ್ರು ಹೇಳ್ತಾರೆ ಏನಂತ ಹೇಳಿ, ನಾನು ಧರ್ಮಶಾಸ್ತ್ರ ತೆಗೆಯೋದಕ್ಕೆ ಬರ್ಲಿಲ್ಲ, ಆದ್ರೆ ಅದನ್ನ ನೆರವೇರಿಸುವುದಕ್ಕಾಗಿ ಬಂದಿದ್ದೇನೆ, ಪೂರೈಸುವುದಕ್ಕಾಗಿ ಬಂದಿದ್ದೇನೆ. ಐ ಹ್ಯಾವ್ ಕಮ್ ಟು ಫುಲ್ಫಿಲ್ ಇಟ್ ಎಂಬುದನ್ನ ಅವ್ರು ಹೇಳ್ತಾರೆ. ಎಷ್ಟು ಸತ್ಯ ಎಂಬುದನ್ನ ಅವರ ಜೀವನವೇ ಹೇಳುತ್ತದೆ. ಅವರ ಜೀವನದಲ್ಲಿ ಅವರ ಬಗ್ಗೆ ಬರೆದಂತಹ ಎಲ್ಲಾ ಮಾತುಗಳನ್ನ ಅಥವಾ ಎಲ್ಲಾ ನಿಯಮಗಳನ್ನ, ಎಲ್ಲಾ ಆಜ್ಞೆಗಳನ್ನ ಅವರು ಅದಕ್ಕೆ ವಿಧೇಯರಾಗಿ ಅದನ್ನ ಪೂರೈಸಿದ್ದಾರೆ. ಅವರ ವಿಷಯವಾದಂತಹ ಎಲ್ಲಾ ಪ್ರವಾದನೆಗಳನ್ನ ಅವರು ನೆರವೇರಿಸಿದ್ದಾರೆ. ಕೊನೆಯದಾಗಿ ಆ ಶಿಲುಬೆ ಮೇಲೆ ಹೇಳಿದಂತಹ 7 ಮಾತುಗಳಲ್ಲಿ ಒಂದು ಮಾತು ಏನಂತಂದ್ರೆ ತೀರಿತು ಎಂಬುದಾಗಿ, ಇಟ್ ಈಸ್ ಫಿನಿಶ್ಡ್ ಎಂಬುದಾಗಿ ಅವ್ರು ಹೇಳ್ತಾ ಇದ್ದಾರೆ. ಅದರ ಅರ್ಥ, ನನ್ನ ವಿಷಯವಾಗಿ ಧರ್ಮಶಾಸ್ತ್ರದಲ್ಲಿ ಬರೆದಂತಹ ಎಲ್ಲಾ ಮಾತುಗಳು ನೆರವೇರಿದವು ಎಂಬುದನ್ನ ಅವರು ಹೇಳ್ತಾ ಇದ್ದಾರೆ. ನೋಡ್ರಿ, ಎಷ್ಟು ಅದ್ಭುತವಾದಂತಹ ರೀತಿಯಲ್ಲಿ ಯೇಸು ಸ್ವಾಮಿ ಅವರ ಜೀವನ ಆಗಿತ್ತು. ಅದು ಧರ್ಮಶಾಸ್ತ್ರವನ್ನ ತೆಗೆಯಲಿಕ್ಕಿರ್ಲಿಲ್ಲ, ಆದ್ರೆ ಧರ್ಮಶಾಸ್ತ್ರವನ್ನ ನೆರವೇರಿಸುವುದಕ್ಕಾಗಿ ಬಂದಂತಹ ಜೀವನ ಆಗಿತ್ತು ಎಂಬುದು ನಾವು ಒಂದು ವಿಷಯದಲ್ಲಿ ಕಂಡುಕೊಳ್ತೇವೆ. ಎರಡನೇದಾಗಿ ನೋಡಿದಂತಹ ವಿಷಯ ಏನಂತಂದ್ರೆ,
ಕೊಲೆ ಕೊಲೆಯ ಒಂದು ಮೂಲ ಕಾರಣ ಏನು ಎಂಬುದನ್ನ ಯೇಸು ಸ್ವಾಮಿಯವರು ಹೇಳ್ತಾರೆ. ಯಾವಾಗ ನಮ್ಮಲ್ಲಿ ಕೋಪ ಬರ್ತದೆ, when we angry, the result of anger is murder ಎಂಬುದನ್ನ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಹೀಗೆ ನಾವು ನಮ್ಮ ಕೋಪದ ಬಗ್ಗೆ ಎಚ್ಚರವಾಗಿರ್ಬೇಕು ಎಂಬುದು ಅಲ್ಲಿ ಅವರು ನಮಗೆ ತಿಳಿಸಿದಂತ ಒಂದು ವಿಷಯ. ಅವ್ರು ಹೇಳ್ತಾರೆ ಏನಂತ ಹೇಳಿ, ಕೋಪ ಮಾಡಿದ್ರು ಸಹ ಏನ್ ಮಾಡ್ಬೇಕಂತ ಹೇಳ್ತಾರೆ, ಪಾಪ ಮಾಡಬೇಡ್ರಿ, ಕೋಪ ಮಾಡಿದ್ರು ಸಹ ಪಾಪ ಮಾಡಬೇಡ್ರಿ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳುವಂತ ಮಾತು ಎಷ್ಟು ಅರ್ಥಪೂರ್ಣವಾಗಿದೆ ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ಕೊಡ್ತದೆ. ಮೂರನೇದಾಗಿ ಅವ್ರು ಹೇಳಿದಂತಹ ಮಾತು ಯಾವ್ದಂತಂದ್ರೆ 23ರಿಂದ 26 ವಚನಗಳಲ್ಲಿ ಅವ್ರು ಹೇಳ್ತಾರೆ, ಸಮಾಧಾನದಿಂದಿರಬೇಕು, ನಿಮ್ಮ ಜೀವನದಲ್ಲಿ ನೀವು ಹೊಂದಾಣಿಕೆಯುಳ್ಳವರಾಗಿರ್ಬೇಕು, ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿಯಾಗಿ ನಿಮ್ಮ ಜೀವನ ಇರಬೇಕು ಎಂಬುದನ್ನ ಅವರು ಅಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಎಲ್ಲರೊಂದಿಗೆ ನಾವು ಸಮಾಧಾನದಿಂದ ಇರಬೇಕು. ಜಗಳ, ದ್ವೇಷ, ಹೊಟ್ಟೆ ಕಿಚ್ಚು ಎಲ್ಲಾ ವಿಷಯಗಳು ನಮ್ಮಲ್ಲಿ ಇರಬಾರ್ದು. ನಾವು ಕ್ರಿಸ್ತನ ಮಕ್ಕಳಾಗಿ ಯೇಸು ಸ್ವಾಮಿಯವರ ರಕ್ತದ ಕ್ರಯಕ್ಕೆ ಕೊಳ್ಳಲ್ಪಟ್ಟಂತಹ ನಾವು ದೇವಜನರಾಗಿರುವಾಗ, ದೇವ ಮಕ್ಕಳಾಗಿರುವಾಗ ಅವರ ಹಾಗೆ ನಮ್ಮ ಜೀವನ ಇರಬೇಕು ಎಂಬುದನ್ನ ಯೇಸು ಸ್ವಾಮಿಯವರು ಈ ಭಾಗದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಕೊನೆಯದಾಗಿ ನಾಲ್ಕನೇ ಒಂದು ವಚನ, ನಾಲ್ಕನೇ ಒಂದು ವಿಷಯ ಯಾವ್ದಂತಂದ್ರೆ ವಿಚಾರದ ವಿಷಯವಾಗಿ ಅವರು ಹೇಳ್ತಾರೆ. ಅಂದ್ರೆ ಇದು ಒಂದು ಕೇವಲ ಒಂದು ಹೊರಗಿನ ಒಂದು ಕ್ರಿಯೆ ಆಗದೆ ಅದು ಏನಾಗಿದೆ ಅಂತಂದ್ರೆ ಒಂದು ಮನಸ್ಸಿನಲ್ಲಿ ಆದಂತಹ ಒಂದು ಕ್ರಿಯೆಯೂ ಸಹ ಆಗಿದೆ ಎಂಬುದನ್ನ ಅವರು ಅಲ್ಲಿ ಸ್ಪಷ್ಟೀಕರಿಸ್ತಾ ಇದ್ದಾರೆ. ಅವ್ರೇನ್ ಹೇಳ್ತಾ ಇದ್ದಾರೆ, ಮನಸ್ಸಿನಲ್ಲಿ ನೀವು ಯಾವ ಒಬ್ಬ ಸ್ತ್ರೀಯನ್ನು ನೋಡಿ ಮೋಹಿಸುವಾಗ ಆಕೆಯೊಂದಿಗೆ ನೀವು ವ್ಯಭಿಚಾರ ಮಾಡಿದ್ದೀರಿ ಎಂಬುದಾಗಿ ಹೇಳುವುದರ ಅರ್ಥ ಏನಂತಂದ್ರೆ, ಮನುಷ್ಯನೊಳಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ನಾವು ಬಹಳ ಎಚ್ಚರವಾಗಿರ್ಬೇಕು. ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ಎಂಬುದನ್ನ ಅವರು ಯೇಸು ಸ್ವಾಮಿಯವರಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆದ ಕಾರಣ ಈ ಎಲ್ಲಾ ವಿಷಯಗಳನ್ನ ನಾವು ಆಳವಾಗಿ ತಿಳ್ಕೊಳ್ಳುವಾಗ ಅದರ ಒಂದು ಅರ್ಥಪೂರ್ಣವಾದಂತಹ ಜೀವನ, ಆಶೀರ್ವಾದ ಹೊಂದಿದಂತಹ ಜೀವನ ಖಂಡಿತವಾಗಿ ನಮ್ಮದಾಗಿರ್ತದೆ ಎಂಬುದಕ್ಕೆ ಯಾವ ಸಂಶಯ ಇಲ್ಲ. ಈ ಹೊತ್ತು ನಾವು ನಮ್ಮ ಮುಂದಿನ ಅಭ್ಯಾಸಕ್ಕೆ ಬರೋಣ. ಇವತ್ತು 4 ವಿಷಯಗಳ ಬಗ್ಗೆ ಅವ್ರು ಮತ್ತೆ ಹೇಳ್ತಾ ಇದ್ದಾರೆ. ಅದು 5ನೇ ಅಧ್ಯಾಯದ ಪೂರ್ತಿ ಆಗ್ತದೆ. ಇವತ್ತು ವಿಲ್ ಬಿ ಕಂಪ್ಲೀಟಿಂಗ್ 5 ಚಾಪ್ಟರ್ಸ್, 5th ಚಾಪ್ಟರ್ ಎಂಬುದನ್ನ ನಾನು ನಿಮಗೆ ಹೇಳಲಿಕ್ಕೆ ಮನಸ್ಸು ಮಾಡ್ತೇನೆ. 31ರಿಂದ 47 ವಚನಗಳು, ಅಂದ್ರೆ ಆಲ್ಮೋಸ್ಟ್ ಅಬೌಟ್ 17 ವರ್ಸಸ್ ಆರ್ ದೇರ್. 17 ವಚನಗಳಲ್ಲಿ ಮತ್ತೆ 4 ವಿಚಾರಗಳನ್ನ ಅವ್ರು ಹೇಳ್ತಾ ಇರ್ತಾರೆ. ಬಹಳಷ್ಟು ಅರ್ಥಪೂರ್ಣವಾದಂತಹ ವಿಚಾರಗಳನ್ನ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಅವ್ರು ಹೇಳ್ತಾ ಇರುವಂತಹ ವಿಷಯ ಯಾವ್ದಂತಂದ್ರೆ ವಿವಾಹ ವಿಚ್ಛೇದನದ ವಿಷಯವಾಗಿ ಅವರು ಬಹಳ ಒಳ್ಳೆಯ ಒಂದು ಸ್ಪಷ್ಟೀಕರಣವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. Nowadays we see lot of divorces. ಇಂಗ್ಲಿಷ್ ನಲ್ಲಿ ನಾವು ಡೈವೋರ್ಸ್ ಎಂಬುದಾಗಿ ಹೇಳ್ತೀವಲ್ಲ, ಈ ಒಂದು ವಿವಾಹ ವಿಚ್ಛೇದನದ ವಿಷಯಗಳು ಬಹಳ ಕಾಮನ್ ಆಗಿಬಿಟ್ಟಿವೆ, ಅಂದ್ರೆ ಎಲ್ಲ ಸಾಮಾನ್ಯವಾಗಿ ಬಿಟ್ಟಿವೆ. ಜನ ಈ ದಿವಸಗಳಲ್ಲಿ ದೇವರ ಮಾರ್ಗಗಳನ್ನ ಬಿಟ್ಟು ಅವರು ಸೈತಾನ್ನ ಮಾರ್ಗದಲ್ಲಿ ನಡೆಯುವಂತಹ ಸ್ಥಿತಿಯನ್ನ ನಾವು ಈ ದಿವಸಗಳಲ್ಲಿ ನೋಡ್ತಾ ಇದ್ದೀವಿ. ಕುಟುಂಬಗಳು ಒಡೆದು ಹೋಗ್ತಾ ಇವೆ. ಕುಟುಂಬದಲ್ಲಿ ಪ್ರೀತಿ ಇಲ್ಲ, ಒಂದು ತಿಳುವಳಿಕೆ ಇಲ್ಲ, ಯೇಸು ಸ್ವಾಮಿಯ ಒಂದು ಆಧಿಪತ್ಯ ಇಲ್ಲ, ಸ್ವಾಮಿತ್ವವಿಲ್ಲ. ಇಂಥ ಒಂದು ಗಂಭೀರವಾದಂತಹ ಸ್ಥಿತಿಗೆ ಒಳಗಾಗಿರುವಂತಹ ನಮ್ಮ ಕ್ರಿಸ್ತಿಯ ಕುಟುಂಬಗಳ ಬಗ್ಗೆ ನಾವು ಬಹಳ ಪ್ರಾರ್ಥನೆ ಮಾಡಬೇಕಾದದ್ದು ಬಹಳ ಅವಶ್ಯ. ಮತ್ತು ಈ ವಿಷಯಗಳನ್ನ ನೀವು ತಿಳ್ಕೊಳ್ಬೇಕಾದದ್ದು ಸಹ ಬಹಳ ಅವಶ್ಯವಾಗಿದೆ. ಅದ ಕಾರಣ ಯೇಸು ಸ್ವಾಮಿಯವರು ಅದನ್ನ ಹೇಳ್ತಾರೆ. ಹಳೆ ಒಡಂಬಡಿಕೆಯಲ್ಲಿಯೂ ಸಹ ಈ ವಿಚ್ಛೇದನದ ಬಗ್ಗೆ ಮೋಶೆ ಬರೆದಿದ್ದಾನೆ. ಯಾಜಕಕಾಂಡ ಪುಸ್ತಕದಲ್ಲಿ, ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ, ವಿಮೋಚನ ಕಾಂಡ ಪುಸ್ತಕದಲ್ಲಿ ಅಲ್ಲಿ ಅನೇಕ ವಿಷಯಗಳನ್ನ ಈ ಒಂದು ವಿಚ್ಛೇದನದ ಬಗ್ಗೆ ಉಲ್ಲೇಖಿಸಲಾಗಿದೆ. ಆದ್ರೆ ಯೇಸು ಸ್ವಾಮಿಯವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ಅಂದ್ರೆ ಆಗಿನ ಕಾಲದಲ್ಲಿ ಏನಿತ್ತು ಅಂತಂದ್ರೆ ಇಟ್ ವಾಸ್ ಓನ್ಲಿ ಮೆಂಟ್ ಫಾರ್ ದ ಮೇಲ್, ಅಂದ್ರೆ ಪುರುಷರಿಗೆ ಬಹಳಷ್ಟು ಅದರಲ್ಲಿ ಪ್ರಾಶಸ್ತ್ಯ ಇತ್ತು. ವಿವಾಹ ವಿಚ್ಛೇದನ ಮಾಡಬೇಕಾದ್ರೆ ಪುರುಷರಿಗೆ ಬಹಳಷ್ಟು ಅವಕಾಶ ಅಲ್ಲಿ ಇತ್ತು ಎಂಬುದಾಗಿ ನೀವು ಅದನ್ನು ಓದಿದರೆ ತಿಳ್ಕೊಳ್ತೀರಿ. ಅಂದ್ರೆ ಸ್ತ್ರೀಗೆ ಯಾವ ಒಂದು ಪ್ರಾಶಸ್ತ್ಯ ಇರ್ಲಿಲ್ಲ ಅಥವಾ ಅವಕಾಶ ಇರ್ಲಿಲ್ಲ. ಪುರುಷನು ಬರೇ ಸ್ತ್ರೀಯನ್ನೇ ತಪ್ಪಿಸ್ತಳನ್ನಾಗಿ ಮಾಡಿ ಆಕೆಯನ್ನ ದೂರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಎಂಬುದನ್ನ ನೀವು ಈ ಧರ್ಮಶಾಸ್ತ್ರದ ವಿಷಯಗಳನ್ನ ಓದುವಾಗ ಕಂಡುಕೊಳ್ತೀರಿ. ಆದ್ರೆ ಯೇಸು ಸ್ವಾಮಿಯವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕ್ರಿಸ್ತಿಯ ಜೀವನದಲ್ಲಿ
ವ್ಯತ್ಯಾಸ ಇಲ್ಲ. ದರ್ ಇಸ್ ನೋ ಇನ್ಇಕ್ವಾಲಿಟಿ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಆದ್ರೆ ಇಬ್ಬರೂ ಸಮನಾಗಿದ್ದಾರೆ. ಗಂಡನೂ ಅಷ್ಟೇ, ಹೆಂಡತಿಯೂ ಸಹ ಅಷ್ಟೇ. ದಾಂಪತ್ಯ ಜೀವನದಲ್ಲಿ, ಕುಟುಂಬ ಜೀವನದಲ್ಲಿ ಇಬ್ಬರಿಗೂ ಸಹ ಅಷ್ಟೇ ಒಂದು ಪ್ರಾಶಸ್ತ್ಯ ಇದೆ ಎಂಬುದನ್ನ ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಅವರು ಹೇಳುವಂತಹ ಎತ್ತಿ ಹಿಡಿಯುವಂತಹ ಒಂದು ವಿಚಾರ ಯಾವುದಂತಂದ್ರೆ, ವ್ಯಭಿಚಾರದ ಹೊರತಾಗಿ ವಿವಾಹ ವಿಚ್ಛೇದನಕ್ಕೆ ಯಾವ ಅವಕಾಶ ಇಲ್ಲ. ಗಂಡನೇ ಮಾಡ್ಲಿ ಅಥವಾ ಹೆಂಡತಿನೇ ಮಾಡ್ಲಿ, ಈ ಒಂದು ವ್ಯಭಿಚಾರದ ಹೊರತಾಗಿ ವಿಚ್ಛೇದನಕ್ಕೆ ಯಾವ ಅವಕಾಶ ಇಲ್ಲ ಎಂಬುದನ್ನ ಯೇಸು ಸ್ವಾಮಿ ಅವರು ಹೇಳ್ತಾರೆ. ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ನಾವು ನೋಡುವಾಗ ಅಲ್ಲಿ ಅವರು 4 ವಿಷಯಗಳ ಬಗ್ಗೆ ಹೇಳ್ತಾ ಇದ್ರು. ಏನಂತ ಹೇಳಿ, ಮೊದಲನೇದಾಗಿ ವ್ಯಭಿಚಾರ, ಎರಡನೇದಾಗಿ ಎಂಗೇಜ್ಮೆಂಟ್ ಟು ಮ್ಯಾರೇಜ್ ಟೈಮ್. ಎಂಗೇಜ್ಮೆಂಟ್ ಟು ಮ್ಯಾರೇಜ್ ಟೈಮ್ ದಲ್ಲಿ ಏನಾದ್ರೂ ಘಟಿಸಿದ್ರೆ, ಅಂದ್ರೆ ಯಾವುದೇ ಒಂದು ತಪ್ಪಾದಂತಹ ವಿಷಯಗಳು ಘಟಿಸಿದ್ರೆ ಅದಕ್ಕೆ ಒಂದು ವಿಚ್ಛೇದನಕ್ಕೆ ಒಂದು ಅವಕಾಶ ಇರ್ತಾ ಇತ್ತು. ಮೂರನೇದಾಗಿ ಏನು ಇತ್ತಂತಂದ್ರೆ, ಸಂಬಂಧಿಕರಲ್ಲಿ ಆಗ್ತಕ್ಕಂಥ ಮದುವೆಗಳು, ಮ್ಯಾರೇಜ್ ಅಮಂಗ್ಸ್ ದ ರಿಲೇಟಿವ್ಸ್ ಅಲ್ಲಿ ಆಗಿನ ಕಾಲದಲ್ಲಿ ಆಗ್ತಾ ಇರುವಾಗ ಅವುಗಳನ್ನ ಮುರಿಯಲಿಕ್ಕೆ ಒಂದು ಅವಕಾಶ ಇತ್ತು. ಮತ್ತು ನಾಲ್ಕನೇದಾಗಿ ಮುಂದರಿದಂತ ವ್ಯಭಿಚಾರಕ್ಕೂ ಸಹ ಅಲ್ಲಿ ಒಂದು ಕೊನೆಯನ್ನ ಹೇಳಬೇಕಾದ್ರೆ ಒಂದು ವಿವಾಹ ವಿಚ್ಛೇದನಕ್ಕೆ ಅವಕಾಶವಿತ್ತು ಎಂಬುದನ್ನ ನಾವು ಹಳೆ ಒಡಂಬಡಿಕೆ ಓದುವಾಗ ಕಂಡುಕೊಳ್ತೀವಿ. ಆದರೆ ದೇವರ ಒಂದು ಯೋಜನೆ ಏನಿತ್ತು ಅಂತಂದ್ರೆ, ಕುಟುಂಬದ ಬಗ್ಗೆ ದೇವರ ಯೋಜನೆ ಏನಿತ್ತು ಅಂತಂದ್ರೆ, ಗಂಡ ಮತ್ತು ಹೆಂಡತಿ ಅವ್ರು ಏನಾಗಿರ್ಬೇಕಂತಂದ್ರೆ ಒಂದಾಗಿರ್ಬೇಕು. ದೇ ಶುಡ್ ಬಿ ಟುಗೆದರ್. ಅವರು ಪ್ರೀತಿಸುವಂತವರಾಗಿರ್ಬೇಕು, ತಾಳಿಕೊಳ್ಳುವಂತವರಾಗಿರ್ಬೇಕು, ಅವರು ಒಬ್ಬರನ್ನೊಬ್ರು ತಿಳ್ಕೊಳ್ಳುವಂತವರಾಗಿರ್ಬೇಕು. ಅವರನ್ನ ಮುರಿಯಬಾರದು, ಅದನ್ನ ಮುರಿಯಲೇಬಾರದು ಎಂಬುದಾಗಿ ದೇವರ ಒಂದು ಯೋಜನೆ ಆಗಿತ್ತು ಅಂತ ಹೇಳಿ ನಾವು ಸತ್ಯವೇದ ಓದುವಾಗ ಕಂಡುಕೊಳ್ತೇವೆ. ಆದ್ರೆ ಈಗಿನ ಕಾಲದಲ್ಲಿ ನಾವೇನ್ ನೋಡ್ತಾ ಇದ್ದೀವಿ ಅಂತಂದ್ರೆ, ಬಹಳಷ್ಟು ಕುಟುಂಬಗಳನ್ನು ಒಡೆದು ಹೋಗ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಸೈತಾನನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಕುಟುಂಬಗಳನ್ನ ಒಡೆದು ಹಾಕ್ತಾ ಇದ್ದಾನೆ. ಈಸ್ ಬ್ರೇಕಿಂಗ್ ದ ಫ್ಯಾಮಿಲೀಸ್. ದೇವರ ಬಗ್ಗೆ ಅವರಲ್ಲಿ ಭಯ ಇಲ್ಲ, ಭಕ್ತಿ ಇಲ್ಲ, ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ. ಅವ್ರು ಏನಾಗ್ತಾ ಇದ್ದಾರೆ ಅಂತಂದ್ರೆ ಹಾಳಾಗಿ ಹೋಗ್ತಾ ಇದ್ದಾರೆ. ಯೇಸು ಸ್ವಾಮಿಯ ಅಧಿಪತ್ಯದಲ್ಲಿ ಅವ್ರು ಜೀವಿಸ್ಬೇಕು. ಯೇಸು ಸ್ವಾಮಿ ನಮ್ಮ ಕುಟುಂಬದ ಒಡೆಯ, ಆತನಿಗೆ ಎಲ್ಲಾ ವಿಷಯಗಳನ್ನ ನಾವು ತಿಳಿಸ್ಬೇಕು ಎಂಬಂತಹ ಒಂದು ವಿಚಾರ ಅವರಲ್ಲಿ ಇಲ್ಲ. ಆದ ಕಾರಣ ಈ ದಿವಸದಲ್ಲಿ ಈ ವಿಚ್ಛೇದನದ ಸಂಗತಿಗಳು ಬಹಳಷ್ಟು ಆಗ್ತಾ ಇವೆ ಎಂಬುದನ್ನ ನಾವು ಕಂಡುಕೊಳ್ತಾ ಇದ್ದೇವೆ. ಹೀಗಿರುವಾಗ ವಿವಾಹ ವಿಚ್ಛೇದನದ ಬಗ್ಗೆ ಯೇಸು ಸ್ವಾಮಿ ಅವರು ಹೇಳಿದಂತಹ ಮಾತನ್ನ ನಾವು ಎಚ್ಚರವಾಗಿ ತಿಳ್ಕೊಳ್ಬೇಕು. ಒಂದು ಸುಮ್ನೆ ಆಗಿನ ಹಳೆಯ ಒಡಂಬಡಿಕೆಯಲ್ಲಿ ಒಂದು ಸೋಡು ಚೀಟಿ ಪತ್ರ ಕೊಟ್ರೆ ಮುಗಿದು ಹೋಗ್ಬಿಡ್ತಿತ್ತು. ಅಂದ್ರೆ ಒಂದು ಅರಿವಳಿಕೆಯ ಪತ್ರವನ್ನು ಕೊಟ್ರೆ ಮುಗಿದು ಹೋಗ್ಬಿಡ್ತಿತ್ತು. ಆದ್ರೆ ಈಗ ಅಂತದ್ದು ಇಲ್ಲ ಎಂಬುದನ್ನ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಓನ್ಲಿ ಬಿಕಾಸ್ ಆಫ್ ಅಡಲ್ಟ್ರಿ, ಅದನ್ನ ಬಿಟ್ರೆ ಬೇರೆ ಅದಕ್ಕೆ ಅವಕಾಶ ಇಲ್ಲ ಎಂಬುದನ್ನ ಯೇಸು ಸ್ವಾಮಿ ಅವರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆದ ಕಾರಣ ನಮ್ಮ ಕುಟುಂಬಗಳಲ್ಲಿ ನಾವು ಯಾವಾಗಲೂ ದೇವರ ಭಯಭಕ್ತಿ, ಜ್ಞಾನ, ತಿಳುವಳಿಕೆಯಲ್ಲಿ ನಾವು ಜೀವಿಸುವಾಗ ಇಂಥ ವಿಷಯಗಳಾಗ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಇನ್ನೊಂದು ವಿಷಯ ನಾವು ನೋಡುವಾಗ, ಮದುವೆ ವಿಷಯವಾಗಿ ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ಅದೇನಂತಂದ್ರೆ, ನಾವು ಮದುವೆ ಮಾಡಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ಎಚ್ಚರವಾಗಿರ್ಬೇಕಾದದ್ದು ಅವಶ್ಯ. ನಮಗೆ ಯಾರೋ ಒಳ್ಳೆದಾಗಿ ಕಾಣ್ತಾರೆ, ಚಂದಾಗಿ ಕಾಣ್ತಾರೆ, ಅಥವಾ ಅವರ ಅಂತಸ್ತು ನಮ್ಗೆ ಬಹಳ ಒಳ್ಳೇದನಿಸ್ತದೆ, ಅಥವಾ ಅವರ ಶ್ರೀಮಂತಿಕೆ ಒಳ್ಳೇದನಿಸ್ತದೆ ಅಂತ ಹೇಳಿ ಮದುವೆ ಮಾಡ್ಕೊಂಡ್ರೆ ಆಗುದಿಲ್ಲ. ದಟ್ ವಿಲ್ ಎಂಡ್ ಅಪ್ ಇನ್ ಡಿಸಪಾಯಿಂಟ್ಮೆಂಟ್ ಎಂಬುದಾಗಿ ನಾನು ಹೇಳ್ತೇನೆ. ಎಲ್ಲಿ ದೇವರ ಆಶೀರ್ವಾದ ಇಲ್ಲ ಅಲ್ಲಿ ಯಾವ ಹಣಕ್ಕೆ ಅವಕಾಶ ಇಲ್ಲ. ಎಲ್ಲಿ ದೇವರ ಆಶೀರ್ವಾದ ಇಲ್ಲ ಯಾವ ಅಂತಸ್ತಿಗೆ ಅವಕಾಶ ಇಲ್ಲ. ಎಲ್ಲಿ ದೇವರ ಆಶೀರ್ವಾದ ಇಲ್ಲ ಅಲ್ಲಿ ಯಾವ ಸೌಂದರ್ಯಕ್ಕೆ ಅವಕಾಶ ಇಲ್ಲ. ಎಲ್ಲಿ ದೇವರ ಆಶೀರ್ವಾದ ಇದೆ ಅಲ್ಲಿ ಎಲ್ಲವುಗಳಿಗೂ ಅವಕಾಶ ಉಂಟು ಎಂಬುದನ್ನ ನೀವು ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ಆದ ಕಾರಣ ಪೌಲನು ಕೊರಿಂಥದವರಿಗೆ ಬರೆದ ಪತ್ರದಲ್ಲಿ ಮೊದಲೇ ಕೊರಿಂಥ 5ನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ಆತನ ಹೇಳ್ತಾನೆ. ಏನಂತಂದ್ರೆ, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಡನೆ ಇಜ್ಜೋಡಾಗಬೇಡಿರಿ. ವೆರಿ ವೆರಿ ಸ್ಟ್ರಿಕ್ಟ್ ಪ್ರಿನ್ಸಿಪಲ್ ಆಫ್ ಮ್ಯಾರೇಜ್. ಅದೇನಂತಂದ್ರೆ, ಕ್ರಿಸ್ತ ನಂಬಿಕೆ ಇಲ್ಲದವರೊಡನೆ ಇಜ್ಜೋಡಾಗಬೇಡಿರಿ ಎಂಬುದಾಗಿ. ಇಜ್ಜೋಡಾಗುವುದು ಅಂತಂದ್ರೆ ಏನು? ಜೋಡಾಗದೇ ಇರುವುದು ಇಜ್ಜೋಡಾಗುವಂಥದ್ದು. ಅದೇನು? ಆದ ಕಾರಣ ನಾನು ವಿವರಿಸಲಿಕ್ಕೆ ಸಮಯ ಇಲ್ಲದ ಕಾರಣ ಅದನ್ನಷ್ಟೇ ಹೇಳ್ತಾ ಇದ್ದೀನಿ. ಅದನ್ನ ಒಂದು ಎತ್ತು ಬಂಡಿಗೆ ನೀವು ಹೋಲಿಸಿ ನೋಡ್ರಿ,
ಅಲ್ಲಿ ಇಜ್ಜೋಡ್ ಅಂತಂದ್ರೆ ಏನು ಎಂಬುದರ ಅರ್ಥ ನಿಮ್ಗೆ ಆಗ್ತದೆ. ಒಂದ್ ಕಡೆ ಎತ್ತು, ಒಂದ್ ಕಡೆ ಎಮ್ಮಿ ಇದ್ರೆ ನಿಮ್ಗೆ ಅದು ಜೋಡಾಗ್ಲಿಕ್ಕೆ ಸಾಧ್ಯವಿಲ್ಲ. ಈ ಒಂದು ವಿಚಾರ ನಾವು ಯಾವಾಗಲೂ ನಮ್ಮ ಕಣ್ಮುಂದೆ ಇಟ್ಕೊಂಡಿರ್ಬೇಕು ಮತ್ತು ನಾವು ಯಾವಾಗಲೂ ಪ್ರಾರ್ಥಿಸುವಂತವರಾಗಿರ್ಬೇಕು. ನಮ್ಮ ಮದುವೆಗಳಿಗೋಸ್ಕರವಾಗಿ, ನಮ್ಮ ಮದುವೆಗಾಗಿ ನಾವು ಪ್ರಾರ್ಥಿಸ್ಬೇಕು. ಬಿಕಾಸ್ ಮ್ಯಾರೇಜ್ ಇಸ್ ಒನ್ಸ್ ಇನ್ ಎ ಲೈಫ್ ಟೈಮ್. ನೆನಪಿಟ್ಕೊಳ್ರಿ, ಡೋಂಟ್ ಥಿಂಕ್ ಅಬೌಟ್ ಡೈವರ್ಸ್. ಅದಿಲ್ಲ ಅಂತ ತಿಳ್ಕೊಳ್ಬೇಕು. ನಾವು ನಮ್ಮ ಜೀವನದಲ್ಲಿ ಕ್ರೈಸ್ತರಾದಂತಹ ನಮ್ಮ ಜೀವನದಲ್ಲಿ ಅದಕ್ಕೆ ಅವಕಾಶನೇ ಇಲ್ಲ. ನಮ್ಮ ಕ್ರೈಸ್ತರಾದಂತಹ ನಮ್ಮ ಜೀವನದಲ್ಲಿ ಓನ್ಲಿ ಒನ್ಸ್. ಅದು ಏನಂತಂದ್ರೆ ದೇವರು ನೇಮಿಸಿದಂತ ಮದುವೆ, ಆತನ ಚಿತ್ತಕ್ಕನುಸಾರವಾದಂತ ಮದುವೆ. ಆದ ಕಾರಣ ನಾವು ಪ್ರಾರ್ಥನೆ ಮಾಡುವಾಗ್ಲೂ ಸಹ ನಾವ್ ಏನ್ ಮಾಡ್ಬೇಕು ಪ್ರಾರ್ಥನೆ ಅಂತಂದ್ರೆ, ದೇವರೇ ಬ್ಲೆಸ್ ಮೀ ವಿತ್ ಎ ಪರ್ಸನ್ ಆಫ್ ಯುವರ್ ಚಾಯ್ಸ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಪ್ರೇಯರ್. ನಾವು ಅನೇಕ ವಿಷಯಗಳ ಬಗ್ಗೆ ಪ್ರಾರ್ಥಿಸಬಹುದು, ಆದ್ರೆ ಈ ವಿಷಯ ಮರೆತರೆ ಆಗುವುದಿಲ್ಲ. ದೇವರು ಮೆಚ್ಚಿದಂತಹ ವ್ಯಕ್ತಿ ನನಗೆ ಬೇಕು. ಹೆಣ್ಣು ಮಗಳಿದ್ರೆ ದೇವರು ಮೆಚ್ಚಿದಂತಹ ಗಂಡ ನನಗೆ ಬೇಕು. ಯವನಸ್ಥನಿದ್ರೆ ದೇವರು ಮೆಚ್ಚಿದಂತ ಹೆಣ್ಣು ಮಗಳು ನನಗೆ ಬೇಕು ಎನ್ನುವಂತ ಪ್ರಾರ್ಥನೆ ನಮ್ಮದಾಗಿರ್ಬೇಕು. ಅವರ್ ಚಾಯ್ಸ್ ಇಸ್ ನೆಕ್ಸ್ಟ್, ಗಾಡ್ ಚಾಯ್ಸ್ ಇಸ್ ಫಸ್ಟ್ ಎಂಬುದನ್ನ ನಾವು ನಮ್ಮ ಮದುವೆಯ ಜೀವನದಲ್ಲಿ ತಿಳ್ಕೊಂಡಿರ್ಬೇಕಾದದ್ದು ಬಹಳ ಅವಶ್ಯ. ಇಂಥ ಮದುವೆಗಳು ಸಕ್ಸಸ್ಫುಲ್ ಮ್ಯಾರೇಜಸ್. ಅದರಲ್ಲಿ ಫೇಲ್ಯೂರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅವಕಾಶನೇ ಇಲ್ಲ. ಯಾವಾಗ ದೇವರು ಆದುಕೊಂಡಂತ ವ್ಯಕ್ತಿಯನ್ನ ನಾವು ಮದುವೆ ಆಗ್ತೇವೆ, ನಾವಿಬ್ರು ದೇವರ ಒಂದು ಚಿತ್ತಕ್ಕೆ ಅನುಸಾರವಾಗಿ ನಡೀತಾ ಇರ್ತೇವೆ, ಅವಾಗ ಆ ಕುಟುಂಬದಲ್ಲಿ ಅಥವಾ ಆ ಒಂದು ಮದುವೆಯ ಜೀವನದಲ್ಲಿ ಒಡಕು ಬರುವಂತದಕ್ಕೆ ಅಥವಾ ವಿಚ್ಛೇದನಕ್ಕೆ ಯಾವುದೇ ಅವಕಾಶವೇ ಬರುವುದಿಲ್ಲ ಎಂಬುದಾಗಿ ನಾನು ದೇವರ ವಾಕ್ಯದ ಆಧಾರದಿಂದ ನಿಮ್ಗೆ ಇವತ್ತು ಹೇಳ್ತಾ ಇದ್ದೇನೆ. ಹೀಗೆ ನಾವು ಮದುವೆಯ ವಿಷಯವಾಗಿ, ವಿಚ್ಛೇದನದ ವಿಷಯವಾಗಿ ಸ್ಪಷ್ಟವಾದಂತಹ ತಿಳುವಳಿಕೆಯನ್ನು ಹೊಂದಿ ನಾವು ಮುಂದೆ ಹೋಗ್ಬೇಕು ನಮ್ಮ ಕ್ರಿಸ್ತ ಜೀವನದಲ್ಲಿ. ಅಷ್ಟೇ ಅಲ್ಲದೆ ಪೌಲನು ಸಹ ಅನೇಕ ವಿಷಯಗಳನ್ನು ಹೇಳ್ತಾನೆ. 1 ಕೊರಿಂಥ 7:17, 12-16 ನನಗೆ ಓದ್ಲಿಕ್ಕೆ ಸಮಯ ಇಲ್ಲ, ನೀವು ಓದ್ರೆ ಆಮೇಲೆ ಅದರಲ್ಲಿ ಅದು ಹೇಳ್ತಾನೆ. ಮೊದಲೇ ಕೊರಿಂಥ 7:12-16 ಪೌಲನು ಸಹ ಅನೇಕ ವಿಷಯಗಳನ್ನ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾನೆ, ಯೇಸು ಸ್ವಾಮಿ ಅವರು ಹೇಳಿದಂತಹ ಮಾತುಗಳನ್ನ. ಹೀಗೆ ಮೊದಲನೇದಾಗಿ ವಿವಾಹ ವಿಚ್ಛೇದದ ಬಗ್ಗೆ ಯೇಸು ಸ್ವಾಮಿ ಅವರು ಸ್ಪಷ್ಟವಾದಂತಹ ಕಲ್ಪನೆಯನ್ನ ಕೊಟ್ಟಿದ್ದಾರೆ. ಎರಡನೇದಾಗಿ 33-37 ವಚನಗಳ ಬಗ್ಗೆ ನಾವು ಬರುವಾಗ ಅಲ್ಲಿ ನಾವೇನ್ ನೋಡ್ತೇವೆ ಅಂತಂದ್ರೆ, ಆಣೆ ಇಡುವಂತದ್ರ ಬಗ್ಗೆ. ಆಣೆ ಅಂದ್ರೆ ಸ್ವೇರಿಂಗ್. ನಾವು ಎಷ್ಟೋ ಸಲ ಸ್ವೇರ್ ಮಾಡ್ತೇವಲ್ಲ, ದೇವ್ರ ಆಣೆ ಮಾಡಿ ಹೇಳ್ತೇವ್ರಿ ನಾವು. ದಟ್ ಈಸ್ ರಾಂಗ್. ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ ಮೊದಲೇ ಒಂದು ಆಜ್ಞೆ ಯಾವ್ದಂತಂದ್ರೆ, ನಿನ್ನ ದೇವರಾದ ಯೆಹೋವನ ಹೆಸರನ್ನ ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರದು ಎಂಬುದಾಗಿ ಮೊದಲೇ ಆಜ್ಞೆನೇ ಇದೆ ದಶಾಜ್ಞೆಗಳಲ್ಲಿ. ಆದ ಕಾರಣ ಅಷ್ಟು ಹಗುರಾಗಿ ನಾವು ಹೆಸರನ್ನ ದೇವರ ಹೆಸರನ್ನ ನಾವು ತೆಗೆದುಕೊಳ್ಳುವಂಥದ್ದು ಏನಾಗ್ತದೆ ಅಂತಂದ್ರೆ, ದೇವರಿಗೆ ಅವಿಧೇಯರಾಗುವಂತ ಒಂದು ಪರಿಸ್ಥಿತಿಗೆ ನಮ್ಮನ್ನ ಒಳಪಡಿಸ್ತದೆ. ಆದ ಕಾರಣ ಆಣೆ ಇಡುವಂತದ್ರ ಬಗ್ಗೆ ನಾವು ಬಹಳ ಎಚ್ಚರವಾಗಿರ್ಬೇಕು ಎಂಬುದನ್ನ ಯೇಸು ಸ್ವಾಮಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ದೇರ್ ಇಸ್ ನೋ ನೀಡ್ ಆಫ್ ಸ್ವೇರಿಂಗ್. ಆಣೆ ಇಡುವುದರ ಅವಶ್ಯಕತೆಯೇ ಇಲ್ಲ ಎಂಬುದಾಗಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿದ್ದಂತ ಫರಿಸಾಯರಿಗೋಸ್ಕರವಾಗಿಯೂ ಸಹ ಯೇಸು ಸ್ವಾಮಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗಿತ್ತು. ಬಿಕಾಸ್ ವಾಟ್ ದೇ ವರ್ ಡೂಯಿಂಗ್ ವಾಸ್ ರಾಂಗ್ ಎಂಬುದನ್ನ ಯೇಸು ಸ್ವಾಮಿಯಲ್ಲಿ ಬಹಳ ಸುಂದರವಾಗಿ ಅವರು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ, ಫರಿಸಾಯರು ಅವರು ಬಹಳ ಧೂರ್ತರಾಗಿದ್ರು. ಅಂದ್ರೆ ಬಹಳಷ್ಟು ನುಸುಳಿಕೊಳ್ಳುವುದಕ್ಕಾಗಿ ಬಹಳಷ್ಟು ನಿಪುಣರಾಗಿದ್ರು. ಅವರು ಮಂದಿ ಮೇಲೆ ತಪ್ಪು ಹಾಕ್ತಿದ್ರು ಹೊರತು ತಮ್ಮ ತಪ್ಪುಗಳನ್ನ ಅವರು ಒಪ್ಪಿಕೊಳ್ತಿರ್ಲಿಲ್ಲ ಮತ್ತು ಆ ತಪ್ಪುಗಳನ್ನ ಸಿಕ್ಕಿಕೊಳ್ಳುವ ಹಾಗೆ ಅವ್ರು ಮಾಡ್ತಿರ್ಲಿಲ್ಲ. ಬಹಳಷ್ಟು ಎಚ್ಚರದಿಂದ ಅವ್ರು ಮಾಡ್ತಾ ಇದ್ರು. ಫಾರ್ ಎಕ್ಸಾಂಪಲ್, ಈಗ ಏನಾಯ್ತು ಅಂತಂದ್ರೆ, ಅವರು ದೇವರ ಹೆಸರಿನಲ್ಲಿ ಆಣೆ ಎಂದಿಗೂ ಇಡ್ತಿರ್ಲಿಲ್ಲ. ನಿಮ್ಮ ಮೊಬೈಲ್ಗಳನ್ನ ಮ್ಯೂಟ್ ಮಾಡ್ರಿ. ಅಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಅವರು ದೇವರ ಹೆಸರನ್ನ ತೆಗೆದುಕೊಂಡು ಎಂದಿಗೂ ಆಣೆ ಇಡ್ತಿರ್ಲಿಲ್ಲ. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಪರಲೋಕದ ಮೇಲೆ ಆಣೆ ಇಡ್ತಿದ್ರು. ಭೂಮಿಯಲ್ಲಿ ಓದ್ರಿ ನೀವು, ಈಗಾಗಲೇ ಓದಿದ್ರಿ, ಅದರಲ್ಲಿ ಇದೆ, ನಾನು ರಿಪೀಟ್ ಮಾಡೋದಿಲ್ಲ. ಭೂಮಿಯ ಮೇಲೆ ಆಣೆ ಇಡ್ತಿದ್ರು. ಅಷ್ಟೇ ಅಲ್ಲದೆ ಯೆರೂಸಲೇಮಿನ ಮೇಲೆ ಆಣೆ ಇಡ್ತಿದ್ರು. ನೋಡ್ರಿ, ಸ್ವಲ್ಪ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದ್ರಲ್ಲ ಎಷ್ಟು ಅವರು ಯಾವ ರೀತಿಯಾಗಿ ಜನರನ್ನು ಮೋಸ ಮಾಡ್ತಾ ಇದ್ರು ಅಂತ ಹೇಳಿ. ಆಕಾಶದ ಮೇಲೆ, ಭೂಮಿಯ ಮೇಲೆ
ಯೆರೂಸಲೇಮ್ ನಗರದ ಮೇಲೆ ಆಣೆ ಇಡ್ತಿದ್ರು ಅಂತ. ಆಣೆ ಇಡ್ತಿದ್ರು ಅವ್ರು, ಆದ್ರೆ ಈ ವಿಷಯಗಳನ್ನ ತೆಗೆದುಕೊಂಡು ಮಾಡ್ತಾ ಇದ್ರು. ಯಾಕ ಅಂತ ಹೇಳಿ ನಾವು ಸ್ವಲ್ಪ ವಿಚಾರ ಮಾಡಿದ್ರೆ ಗೊತ್ತಾಗ್ತದೆ. ಅವ್ರು ಯಾಕೆ ಮಾಡ್ತಾ ಇದ್ರು ಅಂತಂದ್ರೆ, ಅಲ್ಲಿ ದೇವರ ಹೆಸರು ಬರುದಿಲ್ಲ. ನಾವೆಲ್ಲಿ ದೇವರ ಹೆಸರಿನಲ್ಲಿ ಆಣೆ ಮಾಡಿದ್ದೇವೆ? ನಾವು ಆಕಾಶದ ಮೇಲೆ ಇಟ್ಟಿದ್ದೇವೆ, ನಾವು ಭೂಮಿಯ ಮೇಲೆ ಆಣೆ ಇಟ್ಟಿದ್ದೇವೆ, ನಾವು ಯೆರೂಸಲೇಮ್ ಶಹರದ ಮೇಲೆ ಆಣೆ ಇಟ್ಟಿದ್ದೇವೆ ಅಂತಾಗಿ ಅವರು ನುಸುಳಿಕೊಳ್ತಾ ಇದ್ರು ಎಂಬ ವಿಚಾರ ಇಲ್ಲಿ ನಮ್ಗೆ ಬರ್ತದೆ. ಆದರೆ ಯೇಸು ಸ್ವಾಮಿಯವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಏನಂತೇಳಿ? ಆಕಾಶ ದೇವರ ಸಿಂಹಾಸನ, ಭೂಮಿ ಆತನ ಪಾದಪೀಠ. ಅಂದ್ರೆ ಆಕಾಶದಲ್ಲಿರ್ತಕ್ಕಂಥ ಸಿಂಹಾಸನದ ಮೇಲೆ ಯೇಸು ಸ್ವಾಮಿಯವರು ದೇವರು ಕುಳಿತುಕೊಂಡಿದ್ದಾರೆ. ಅವರ ಕಾಲುಗಳು ಎಲ್ಲಿವೆ? ಭೂಮಿಯ ಮೇಲೆ ಇವೆ. ಭೂಮಿಯ ಮೇಲೆ ತಮ್ಮ ಪಾದಗಳನ್ನು ಇಟ್ಟಿದ್ದಾರೆ. ಅದರರ್ಥ ಅವರು ಆಕಾಶ ಭೂಮಿಯ ಮೇಲೆ ಆಣೆ ಇಟ್ರು ಕೂಡ ಅವರು ಯಾರ ಮೇಲೆ ಆಣೆ ಇಡ್ತಿದ್ದಾರೆ? ದೇವರ ಮೇಲೆ ಆಣೆ ಇಡ್ತಿದ್ದಾರೆ. ದೇವರ ಶಹರವಾದಂತಹ ಯೆರೂಸಲೇಮಿನ ಮೇಲೆ ಅವರು ಆಣೆ ಇಡ್ತಿದ್ದಾರೆ ಎಂಬುದನ್ನ ಯೇಸು ಸ್ವಾಮಿಯವರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ಅವರು ಫರಿಸಾಯರು ಇಷ್ಟು ಧೂರ್ತವಾದ ರೀತಿಯಲ್ಲಿ ಅವರು ನಡೀತಿದ್ರು ಕೂಡ ಯೇಸು ಸ್ವಾಮಿಯರ ಅದರ ಸ್ಪಷ್ಟೀಕರಣವನ್ನ ಇಲ್ಲಿ ನಮ್ಮ ಮುಂದೆ ಅವರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಕೂದಲಿನ ವಿಷಯವಾಗಿ, ಅದರ ಬಣ್ಣದ ವಿಷಯವಾಗಿ ಸಹ ಅವರು ಹೇಳ್ತಾ ಇದ್ದಾರೆ. ಅದನ್ನ ಯಾರು ಮಾಡಿದ್ರು? ಅದನ್ನ ದೇವರೇ ಮಾಡಿದ್ದಾನೆ ಎಂಬುದನ್ನ ಯೇಸು ಸ್ವಾಮಿಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅವರು ಯಾವುದೇ ರೀತಿಯಲ್ಲಿ ನುಸುಳಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅಲ್ಲಿ ಯೇಸು ಸ್ವಾಮಿಯವರು ಅದರ ಬಗ್ಗೆ ಸ್ಪಷ್ಟೀಕರಣ ನಮಗೆ ಕೊಡ್ತಾ ಇದ್ದಾರೆ. ಆದ ಕಾರಣ ನಮ್ಮ ಜೀವನದಲ್ಲಿ ಈ ಆಣೆ ಇಡುವಂತಹದ್ರ ಅವಶ್ಯಕತೆನೇ ಇಲ್ಲ ಎಂಬುದನ್ನ ಯೇಸು ಸ್ವಾಮಿಯಲ್ಲಿ ಎತ್ತಿ ಹೇಳ್ತಾ ಇದ್ದಾರೆ. ನಮ್ಮ ಮಾತುಗಳಿಗನುಸಾರವಾಗಿ ನಮ್ಮ ಜೀವನ ಇರ್ಬೇಕು. ಅವರ್ ಲೈಫ್ ಶುಡ್ ಬಿ ಅಕಾರ್ಡಿಂಗ್, ಅವರ್ ವರ್ಡ್ ಶುಡ್ ಬಿ ಅಕಾರ್ಡಿಂಗ್ ಟು ಅವರ್ ಲೈಫ್. ನಮ್ಮ ಜೀವನಕ್ಕೆ ಅನುಸಾರವಾಗಿ ನಮ್ಮ ಮಾತು ಇರಬೇಕು ಎಂಬುದನ್ನ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಲಕ್ಷ್ಯ ಕೊಟ್ಟು ಕೇಳ್ರಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಜೀವನ ಹೇಗಿದೆ ಹಾಗೆ ನಮ್ಮ ಮಾತುಗಳು ಇರಬೇಕು. ಜನರು ನಮ್ಮ ಜೀವನವನ್ನ ನೋಡುವಾಗ, ನಮ್ಮ ಮಾತುಗಳನ್ನ ಕೇಳುವಾಗ, ಹೌದು ಇದು ಸರಿಯಾದದ್ದು, ಅವರು ಮಾಡ್ತಾ ಇರುವುದು ಸರಿಯಾದ, ಅವರ ಜೀವನ ಸರಿ, ಅವರ ಮಾತುಗಳು ಸರಿ ಎಂಬುದನ್ನ ಹೇಳುವಂತಹ ಜೀವನ ನಮ್ಮದು ಆಗಿರಬೇಕು. ಆದ ಕಾರಣ ಯೇಸು ಸ್ವಾಮಿ ಅವರು ಒಂದು ಮಾತು ಹೇಳಿದ್ರು ಕೊನೆಯದಾಗಿ ಅಲ್ಲಿ ಆ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿ? ಹೌದಾದ್ರೆ ಹೌದನ್ರಿ, ಇಲ್ಲವಾದ್ರೆ ಇಲ್ಲನ್ರಿ, ಹೆಚ್ಚಿನದು ಬಂದದ್ದು ಸೈತಾನನದ್ದು ಎಂಬುದನ್ನ ಅವರು ಹೇಳಿ ಆ ಒಂದು ಭಾಗದ ಒಂದು ಮುಕ್ತಾಯವನ್ನ ಅವ್ರು ಮಾಡ್ತಾರೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಆಣೆ ಇಡುವಂತದ್ರ ಬಗ್ಗೆ ಸ್ಪಷ್ಟೀಕರಣವನ್ನ ಯೇಸು ಸ್ವಾಮಿ ಅವರು ಹೇಳಿದ್ದನ್ನ ನಮ್ಮ ಧ್ಯಾನದಲ್ಲಿ ಇಟ್ಕೊಂಡಿರೋಣ, ನಮ್ಮ ಗಮನದಲ್ಲಿ ಇಟ್ಕೊಂಡಿರೋಣ. ಅದನ್ನ ಮಾಡೋದು ಬೇಡ. ಲೆಟ್ಸ್ ನಾಟ್ ಟೇಕ್ ದ ನೇಮ್ ಆಫ್ ಗಾಡ್ ಇನ್ ವೇನ್. ದೇವರ ಹೆಸರನ್ನ ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವುದು ಬೇಡ, ಅವಶ್ಯ ಇಲ್ಲ ಎಂಬುದನ್ನ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ವೈಯಕ್ತಿಕ ವಿಷಯಗಳಲ್ಲಿ ನಾವು ಎಚ್ಚರವಾಗಿರ್ಬೇಕು. ಆದ್ರೆ ನಾವು ಅಂದ್ರೆ ದೇವರ ವಿಷಯವಾದಂತಹ ವಿಷಯಗಳಲ್ಲಿಯೂ ಸಹ ಬಹಳಷ್ಟು ನಾವು ಎಚ್ಚರವಾಗಿರಬೇಕಾದದ್ದು ಅಗತ್ಯ ಎಂಬುದನ್ನ ಯೇಸು ಸ್ವಾಮಿ ನಮಗೆ ತಿಳಿಸಿ ಕೊಡ್ತಾ ಇದ್ದಾರೆ. ದೇವರ ಹೆಸರನ್ನ ನಾವು ತೆಗೆದುಕೊಳ್ಳುವಾಗ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ದೇವರನ್ನೇ ಸಾಕ್ಷಿಯನ್ನಾಗಿ ಮಾಡ್ತಾ ಇದ್ದೀವಿ. ಗಾಡ್ ಇಸ್ ಅವರ್ ವಿಟ್ನೆಸ್ ಎಂಬುದಾಗಿ. ಎಷ್ಟೋ ಸಂದರ್ಭಗಳಲ್ಲಿ ಕೋರ್ಟ್ ನಲ್ಲಿ ಇಂತಹ ಒಂದು ಪ್ರಸಂಗ ಬರ್ತದೆ. ಅದು ನಿಷೇಧವಾದದ್ದು ಅಂತ ಹೇಳಿಕ್ಕೆ ಆಗುದಿಲ್ಲ. ವಿ ಕಾಂಟ್ ಸೇ ದಟ್ ಇಟ್ ಇಸ್ ಪ್ರೊಹಿಬಿಟೆಡ್ ಅಂತ ಹೇಳಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅಲ್ಲಿ ಹೇಳ್ತಕ್ಕಂಥ ನ್ಯಾಯಾಧೀಶರು ಮುಂದೆ ನೀವೇನ್ ಹೇಳ್ತೀರಿ, ಸ್ಟೇಟ್ಮೆಂಟ್ಸ್ ಕೊಡ್ತೀರಿ, ಅವುಗಳಿಗೆ ದೇವರೇ ಸಾಕ್ಷಿ ಆಗಿದ್ದಾನೆ ಎಂಬುದಾಗಿ ಹೇಳಬೇಕಾದಂತಹ ಒಂದು ಸಂದರ್ಭ ಬರ್ತದೆ. ಈ ಒಂದು ಸಂದರ್ಭ ಯೇಸು ಸ್ವಾಮಿ ಅವರ ಜೀವನದಲ್ಲಿಯೂ ಬಂದಿತ್ತು, ಪೌಲನ ಜೀವನದಲ್ಲಿಯೂ ಬಂದಿತ್ತು ಎಂಬುದನ್ನ ನಾವು ನೋಡ್ತೇವೆ. ಆದ ಕಾರಣ ಇಟ್ ಇಸ್ ನಾಟ್ ಫಾರ್ಬಿಡನ್ ಎಂಬುದನ್ನ ಅದು ತಿಳ್ಕೊಂಡಿರ್ಬೇಕು. ನಾವು ಹೋಗಿ ಕೋರ್ಟ್ ನಲ್ಲಿ ಇಲ್ರಿ, ನಾವು ದೇವರ ಹೆಸರಿನಲ್ಲಿ ಆಣೆ ಹಾಕಿ ಹೇಳುದು ಹೋಗ್ರಿ ಅಂತ ಹೇಳಿಕ್ಕೆ ಆಗುದಿಲ್ಲ ಎಂಬುದನ್ನ ತಿಳ್ಕೊಂಡಿರ್ಬೇಕು. ಬಿಕಾಸ್ ದಟ್ ಈಸ್ ಮ್ಯಾಂಡೇಟರಿ. ಅದನ್ನ ನಾವು ಅಯೋಗ್ಯ ಕಾರ್ಯಕ್ಕಲ್ಲ, ಆದ್ರೆ ಅದನ್ನ ದೇವರೇ ನಮ್ಮ ಸಾಕ್ಷಿ ಎಂಬುದಾಗಿ ಹೇಳುವುದಕ್ಕಾಗಿ ಉಪಯೋಗಿಸಿಕೊಳ್ತಾ ಇದ್ದೀವಿ. ಓನ್ಲಿ ಫಾರ್ ದ ಪರ್ಪಸ್ ಆಫ್ ಜುಡಿಷಿಯರಿ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕಾದದ್ದು ಅವಶ್ಯ. ಆದ ಕಾರಣ ನಾವು ಈ ಎಲ್ಲಾ ವಿಷಯಗಳನ್ನ ಯೇಸು ಸ್ವಾಮಿ ನಮಗೆ ತಿಳಿಸಿರುವಾಗ ಅವುಗಳನ್ನ ನಾವು ಗಮನಿಸಿ ನಡೆಯುವುದಕ್ಕೆ ನಾವು ಪ್ರಯತ್ನ ಮಾಡೋಣ. ಮುಂದೆ ನಾವು 38ರಿಂದ 42 ವಚನಗಳನ್ನ
ನಾವು ಓದುವಾಗ ಅಲ್ಲಿ ಏನ್ ಹೇಳ್ತದೆ ಅಂತಂದ್ರೆ, ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಈ ಈ ರೀತಿಯಾಗಿ ಪ್ರತಿಕಾರದ ಒಂದು ನಿಯಮವನ್ನ ನಾವು ಹಳೆ ಒಡಂಬಡಿಕೆಯಲ್ಲಿ ಓದ್ತೇವೆ. ಯಾಕೆ ಹೀಗೆ ಬರೆದದೆ ಎಂಬುದನ್ನ ನಾವು ಸ್ವಲ್ಪ ತಿಳ್ಕೊಳ್ಬೇಕಾದದ್ದು ಅವಶ್ಯ. ಯಾಕಂದ್ರೆ ಹಿಯರ್ ದೇರ್ ಇಸ್ ಅ ಲಿಮಿಟೇಷನ್ ಗಿವನ್. ಒಂದು ಮಿತಿಯನ್ನ ಹಾಕಿದ್ದಾರೆ ಅವರು. ಈಗ ಒಬ್ಬ ವ್ಯಕ್ತಿ ಕಣ್ಣಿನಿಂದ ಮಾಡಿದಂತಹ ತಪ್ಪಿಗೆ ಆಗಿ ಅವನ ಇಡೀ ದೇಶವನ್ನೇ, ಅವನನ್ನ ದೇಹವನ್ನೇ ನಾಶ ಮಾಡುವಂತಹ ಒಂದು ಶಿಕ್ಷೆಯನ್ನ ಕೊಡಬಾರದು. ಲಕ್ಷ ಕೊಟ್ಟು ಕೇಳ್ರಿ. ಕಣ್ಣಿನಿಂದ ಏನೋ ಒಂದು ದೋಷ ಮಾಡದ ಆ ಮನುಷ್ಯ, ಆದ್ರೆ ಅವನ ಇಡೀ ದೇಹಕ್ಕೆ ನಾನು ಶಿಕ್ಷೆ ಕೊಡ್ತೇನೆ ಎಂಬಂತ ಒಂದು ಅವಕಾಶ ಉಂಟಾಗಬಾರದು ಅಂತ ಹೇಳಿ ಈ ರೀತಿಯಾದಂತಹ ಒಂದು ಶಿಕ್ಷೆಯನ್ನ ಅಲ್ಲಿ ಕೊಟ್ಟಿದ್ರು. ಏನಂತ ಹೇಳಿ ಹೇಳಿದ್ರು, ಕಣ್ಣಿಗೆ ಕಣ್ಣು, ಆಮೇಲೆ ಹಲ್ಲಿಗೆ ಹಲ್ಲು ಎಂಬುದನ್ನ ಅಲ್ಲಿ ಅವರು ಹೇಳಿದ್ರು. ಪ್ರತಿಕಾರದ ಒಂದು ವಿಷಯವನ್ನ ಇಲ್ಲಿ ಬರೆಯಲಾಗಿದೆ. ಆದ್ರೆ ಯೇಸು ಸ್ವಾಮಿಯವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ಪ್ರತಿಕಾರ ಮಾಡುವಂತಹ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಇರಬಾರದು. ಅವ ನನ್ಗ ಹಲ್ಲು ಮುರಿದ ಅವ್ನ ಪುರಾ 32 ಹಲ್ಲು ಉದುರಿಸ್ಬಿಡ್ತೇನೆ ಅನ್ನುವಂತ ವಿಚಾರ ನಮ್ಮಲ್ಲಿ ಬರಬಾರದು ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಯೇಸು ಸ್ವಾಮಿಯವರು ತಮ್ಮ ಒಂದು ಉದಾಹರಣೆಯನ್ನೇ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಪೇತ್ರನ ಪತ್ರದಲ್ಲಿ ನಾವು ಓದಿದ್ರೆ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತದೆ. ಪೇತ್ರನ ಪತ್ರ ಮೊದಲೇ ಪೇತ್ರ 2ನೇ ಅಧ್ಯಾಯ 23ನೇ ವಚನ ನಾವು ಓದೋಣ. ಬಹಳ ಅವಶ್ಯ ಅದು ತಿಳ್ಕೊಳ್ಳಿಕ್ಕೆ. ಅಲ್ಲಿ ಯೇಸು ಸ್ವಾಮಿಯವರ ಒಂದು ಚಿತ್ರ ನಮ್ಮ ಮುಂದೆ ಎಷ್ಟು ಸ್ಪಷ್ಟವಾಗಿ ಪೇತ್ರನು ಇಟ್ಟಿದ್ದಾನೆ ಎಂಬುದು ನಮಗೆ ತಿಳಿದು ಬರ್ತದೆ. ಪೇತ್ರನ ಪತ್ರ 1 Peter 2:23, 2:23 ಅಲ್ಲಿ ನೋಡ್ರಿ ಏನ್ ಹೇಳ್ತದೆ ಅಂತಂದ್ರೆ, ಆತನ ಬಾಯಿಯಲ್ಲಿ ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಇರಲಿಲ್ಲ, ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ, ಆತನು ಬಾಧೆಯನ್ನು ಅನುಭವಿಸುವಾಗ ಯಾರನ್ನು ಬೆದರಿಸಲಿಲ್ಲ, ನ್ಯಾಯವಾಗಿ ತೀರ್ಪು ಮಾಡುವಾತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು ಎಂಬುದಾಗಿ ಯೇಸು ಸ್ವಾಮಿಯವರ ಒಂದು ಜೀವನದ ಮುಖ್ಯಾಂಶವನ್ನ ಪೇತ್ರನು, ಯೇಸು ಸ್ವಾಮಿಯವರೊಂದಿಗೆ ಇದ್ದಂತಹ ಪೇತ್ರನು ದೇವರಾತ್ಮ ಪ್ರೇರಿತನಾಗಿ ಈ ಮಾತುಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾನೆ. ಎಷ್ಟು ಒಳ್ಳೆ ರೀತಿಯಲ್ಲಿ ಆತನು ಹೇಳಿದ್ದಾನೆ ನೋಡ್ರಿ. ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ, ಬಾಧೆಯನ್ನು ಅನುಭವಿಸುವಾಗ ಯಾರನ್ನು ಬೆದರಿಸಲಿಲ್ಲ, ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ಅಂದ್ರೆ ದೇವರಿಗೆ ತನ್ನ ಕಾರ್ಯವನ್ನು ಪೂರ್ತಿಯಾಗಿ ಒಪ್ಪಿಸಿದನು ಎಂಬುದಾಗಿ ಈ ಭಾಗ ಅಲ್ಲಿ ನಮ್ಗೆ ತಿಳಿಸ್ತದೆ. ಆದ ಕಾರಣ ಯೇಸು ಸ್ವಾಮಿಯವರ ಒಂದು ಉದಾಹರಣೆ ನಮ್ಮ ಮುಂದೆ ಯಾವಾಗಲೂ ಇರಬೇಕು. ಅದೇ ಅತ್ಯುತ್ತಮವಾದಂತಹ ಒಂದು ಉದಾಹರಣೆ ಎಂಬುದು ನಮಗೆ ಇರುವಂತಹ ಒಂದು ಮಾದರಿ ಆದಂತಹ ಒಂದು ವಿಷಯ. ಎಷ್ಟೋ ಸಲ ನಾವು ಈ ಶಿಕ್ಷೆ ವಿಷಯವಾಗಿ ವಿಚಾರ ಮಾಡುವಾಗ ವಿ ಹ್ಯಾವ್ ಟು ಬಿ ಪ್ರಾಕ್ಟಿಕಲ್ ಆಲ್ಸೋ. ಯೇಸು ಸ್ವಾಮಿಯವರು ಹೇಳುವಂತಹ ಮಾತು ಇಲ್ಲಿ ನಾವು ತಿಳ್ಕೊಳ್ಬೇಕು ಏನಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ರೋಡ್ ಮೇಲೆ ಹೋಗುವಾಗ ತಪ್ಪು ಮಾಡ್ತಾನೆ, ಈ ಕಮಿಟ್ಸ್ ಅನ್ ಅಫೆನ್ಸ್. ಓವರ್ ಸ್ಪೀಡ್ ಮಾಡಬೇಡ್ರಿ ಅಂದ್ರೆ ಓವರ್ ಸ್ಪೀಡ್ ಮಾಡ್ತಾರೆ. ಹೆಲ್ಮೆಟ್ ಹಾಕೊಂಡೇ ಗಾಡಿ ನಡೆಸ್ರಿ ಎಂಬುದಾಗಿ ಹೇಳ್ತಾರೆ, ಆದ್ರೆ ಹೆಲ್ಮೆಟ್ ಹಾಕೊಳ್ಳೋದಿಲ್ಲ, ಅದು ಅಪರಾಧ. ಆಗ ಪೊಲೀಸರು ಏನ್ ಮಾಡ್ತಾರೆ? ಫೈನ್ ಮಾಡ್ತಾರೆ. ಸೊ ಇಟ್ ಈಸ್ ನೆಸೆಸರಿ. ಅಲ್ಲಿ ನಾವು ಹೇಳಿಕ್ ಬರೋದಿಲ್ಲ, ಕಣ್ಣಿಗೆ ಕಣ್ಣು ಬಲ್ಲ, ನೀವು ಹಲ್ಲಿಗೆ ಹಲ್ಲಲ್ಲ, ಕಣ್ಣಿಗೆ ಕಣ್ಣು ನೀವು ಮಾಡಬಾರ್ದು ಅಂತ ಹೇಳಿಕ್ ಬರುದಿಲ್ಲ. ವಿ ಹ್ಯಾವ್ ಟು ಪೇ ದ ಫೈನ್ ಬಿಕಾಸ್ ವಿ ಹ್ಯಾವ್ ಕಮಿಟೆಡ್ ಮಿಸ್ಟೇಕ್. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಇರಬೇಕು ಎಂಬುದು ಕೋಡ್ ಆಫ್ ಕಾಂಡಕ್ಟ್ ಇದ್ದೇ ಇರ್ತದೆ. ಯಾವ ರೀತಿಯಾಗಿ ನಾವು ಶಾಲೆಯಲ್ಲಿ ಇರಬೇಕು, ನಾವು ವಿದ್ಯಾರ್ಥಿಗಳಾದಾಗ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಾವು ಹೇಗಿರ್ಬೇಕು, ನಡೀಬೇಕು. ಒಂದ್ ವೇಳೆ ಹಾಗೆ ನಡೀಲಿಲ್ಲ ಅಂತಂದ್ರೆ ಶಿಕ್ಷೆಯನ್ನ ಅನುಭವಿಸಲೇಬೇಕಾಗ್ತದೆ. ಅವಾಗ ನಾವೇನು ಹೇಳಿಕ್ ಬರುದಿಲ್ಲ ಅದ್ರ ಬಗ್ಗೆ. ನೋಡ್ರಿ ಸ್ವಾಮಿಯವರು ಹೀಗೆ ಹೇಳಿದ್ದಾರೆ, ಆದ ಕಾರಣ ನೀವು ಹೀಗೆ ಮಾಡಬೇಡ್ರಿ ಅಂತ ಹೇಳಿಕ್ ಬರುದಿಲ್ಲ. ವಿ ಹ್ಯಾವ್ ಟು ಸಫರ್ ಫಾರ್ ದ ಮಿಸ್ಟೇಕ್ಸ್ ದಟ್ ವಿ ಹ್ಯಾವ್ ಕಮಿಟೆಡ್ ಎಂಬುದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು. ಯೇಸು ಸ್ವಾಮಿಯವರು ಯಾವ ರೀತಿಯಾಗಿ ನ್ಯಾಯಾಧಿಪತಿಯ ಕಡೆ ಹೋದಾಗ ನ್ಯಾಯಾಧೀಶರು ಏನ್ ಹೇಳ್ತಾರೆ? ವಿ ಹ್ಯಾವ್ ಟು ಪೇ ದ ಪೆನಲ್ಟಿ ಅಂಡ್ ಫೈನ್. ದಂಡನೆ ಏನ್ ಮಾಡ್ತಾರೆ ಅದನ್ನ ಅನುಭವಿಸಲೇಬೇಕಾಗ್ತದೆ. ಯಾಕೆ? ತಪ್ಪು ಮಾಡಿದ್ದಕ್ಕಾಗಿ. ಹೀಗಿರುವಾಗ ಇಲ್ಲಿ ಯೇಸು ಸ್ವಾಮಿಯವರು ಎಲ್ಲರಿಗೋಸ್ಕರವಾಗಿ ಒಂದು
ಒಂದು ವಿಷಯವನ್ನು ಅವರು ಸ್ಪಷ್ಟೀಕರಿಸಿದ್ದಾರೆ. ಏನಂತ ಹೇಳಿ, ನಿಮ್ಮ ಒಂದು ಶಿಕ್ಷೆ ಏನಿದೆ ಅಂತಂದ್ರೆ ಇಟ್ ಶುಡ್ ಬಿ ಲಿಮಿಟೆಡ್, ಇಟ್ ಶುಡ್ ನಾಟ್ ಕ್ರಾಸ್ ದ ಲಿಮಿಟ್ಸ್ ಎಂಬುದನ್ನ ಅವರು ಒಂದು ಫ್ರೇಮ್ ವರ್ಕ್ ದಲ್ಲಿ ಅದನ್ನ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಆದ ಕಾರಣ ನಮ್ಮ ಜೀವನದಲ್ಲಿ ಪ್ರತಿಕಾರದ ಬಗ್ಗೆ ನಾವು ಎಚ್ಚರವಾಗಿರ್ಬೇಕು. ನಾವು ಪ್ರತಿಕಾರ ನಮ್ಮ ಕೈಯಲ್ಲಿ ಇಲ್ಲವೇ ಇಲ್ಲ. ನಾವು ಸತ್ಯವೇದದಲ್ಲಿ ಅನೇಕ ವಚನಗಳಿವೆ, ಅದನ್ನ ಓದ್ಲಿಕ್ಕೆ ಸಮಯ ಇಲ್ಲ. ಆದ್ರೆ ಅದು ನಮಗ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿ. ನಾವು ಏನಂತಾರ ಅದಕ್ಕೆ, ಧರ್ಮೋಪದೇಶ ಕಾಂಡ 32-35 ಬರ್ಕೊಡ್ರಿ, ಆಮೇಲೆ ಓದ್ರಿ. ಡ್ಯೂಟ್ರಾನಮಿ 32-35 ದಲ್ಲಿ ಅಲ್ಲಿ ದೇವ್ರು ಹೇಳ್ತಾನೆ, ವೆಂಜನ್ಸ್ ಬಿಲಾಂಗ್ಸ್ ಟು ಮೀ, ಪ್ರತಿಕಾರ ಅದು ನನಗೆ ಬಿಟ್ಟು ಕೊಟ್ಟದ್ದು ಎಂಬುದನ್ನ ಬಹಳ ಅರ್ಥಪೂರ್ಣವಾಗಿ ಅಲ್ಲಿ ಮೋಶೆ ಬರೆದಿದ್ದಾನೆ, ದೇವರು ಹೇಳುವಂತ ಮಾತನ್ನ. ಆದ ಕಾರಣ ವೆಂಜನ್ಸ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ, ಆದ್ರೆ ಅದನ್ನ ದೇವರಿಗೆ ಬಿಟ್ಟುಕೊಡುವುದು ಬಹಳ ಒಳ್ಳೇದು. ಬಹಳಷ್ಟು ಜನ ಇದರಲ್ಲಿ ಫೇಲ್ ಆಗಿದ್ದಾರೆ. ಮೆನಿ ಪೀಪಲ್ ಹ್ಯಾವ್ ಫೇಲ್ಡ್. ಅವರು ಪ್ರತಿಕಾರ ತೆಗೆದುಕೊಳ್ಳಿಕ್ಕೆ ತಾವು ಪ್ರಯತ್ನ ಮಾಡ್ತಾರೆ. ತಮಗೇನೋ ಅನ್ಯಾಯ ಆಗಿದೆ, ಅದಕ್ಕೆ ತಾವು ತೆಗೆದುಕೊಳ್ಳಿಕ್ಕೆ ಅದನ್ನ ಪ್ರಯತ್ನ ಮಾಡ್ತಾರೆ. ಬಟ್ ದೇ ಹ್ಯಾವ್ ಫೇಲ್ಡ್. ಅದನ್ನ ನಾವು ದೇವ್ರಿಗೆ ಬಿಟ್ಕೊಟ್ರೆ ದೇವರು ಅದನ್ನ ಅದರ ಒಂದು ಪ್ರತಿಕಾರ ತಾನೇ ನೋಡ್ಕೊಳ್ತಾನ. ಅದರ ಬಗ್ಗೆ ನೀವೇನು ವಿಚಾರ ಮಾಡೋದ್ರ ಅವಶ್ಯಕತೆ ಇಲ್ಲ. ಯು ಜಸ್ಟ್ ಹ್ಯಾಂಡ್ ಇಟ್ ಓವರ್ ಟು ಹಿಮ್, ಹಿ ವಿಲ್ ಡೂ ದ ರೆಸ್ಟ್ ಆಫ್ ದ ಥಿಂಗ್ಸ್. ಪ್ರತಿಕಾರ ನನ್ನದು, ವೆಂಜನ್ಸ್ ಬಿಲಾಂಗ್ಸ್ ಟು ಮೀ ಎಂಬುದಾಗಿ ಹೇಳ್ತಾನೆ ದೇವರು. ಅದನ್ನ ನಾವು ನೆನಪಿನಲ್ಲಿ ಇಟ್ಕೊಂಡು ನಾವು ಪ್ರತಿಕಾರ ಮಾಡೋದಕ್ಕೆ ಹೋಗೋದು ಬೇಡ, ಆದ್ರೆ ಅದನ್ನ ದೇವರ ಹಸ್ತಗಳಿಗೆ ಒಪ್ಪಿಸಿ ಕೊಟ್ಟು ಬಿಡೋಣ. ಮತ್ತು ಯಾವ ರೀತಿಯಾಗಿ ದೇವರು ಮಿತಿಯನ್ನ, ಇತಿಮಿತಿಯನ್ನ ಅಲ್ಲಿ ಇಟ್ಟಿದ್ದನ್ನ ನಾವು ನೋಡ್ತೇವೆ. ಕಣ್ಣಿಗೆ ಕಣ್ಣು, ಕಾಲಿಗೆ ಹಲ್ಲು ಅಂತಂದ್ರೆ ಅದು ಪ್ರಾಕ್ಟಿಕಲಿ ಯಾವ ರೀತಿಯಾಗಿ ಒಂದು ಮಿತಿಗೊಳಗಾಗಿದೆ ಎಂಬುದನ್ನ ನಾವು ಅಲ್ಲಿ ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಕೊನೆಯ ಒಂದು ಭಾಗಕ್ಕೆ ನಾವು ಬರುವಾಗ, ಲಾಸ್ಟ್ ಫ್ಯೂ ವರ್ಸಸ್ ಆಫ್ ಚಾಪ್ಟರ್ 5, ಅದರಲ್ಲಿ ನಾವ್ ಏನ್ ನೋಡ್ತೀವಿ ಅಂತಂದ್ರೆ ವೈರಿಗಳ ಬಗ್ಗೆ ಅಲ್ಲಿ ಯಾವ ರೀತಿಯಾಗಿ ನಮ್ಮ ನಡಾವಳಿಕೆ ಇರಬೇಕು ಎಂಬುದನ್ನ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನಿಮ್ಮ ಜನರನ್ನ ಪ್ರೀತಿಸಿ, ವೈರಿಗಳನ್ನ ದ್ವೇಷಿಸಿರಿ ಎಂಬುದಾಗಿ ನಾವು ಹಳೆ ಒಡಂಬಡಿಕೆಯ ಕಾಲದಲ್ಲಿ ಅದನ್ನ ಓದ್ತೇವೆ. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಿಮ್ಮ ವೈರಿಗಳನ್ನು ನಿನ್ನಂತೆ ಪ್ರೀತಿಸು ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ನೋಡ್ರಿ, ಎಂಥ ಒಂದು ಶ್ರೇಷ್ಠವಾದಂತಹ ವಿಚಾರವನ್ನ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಬಹಳಷ್ಟು ಸಪೋರ್ಟಿಂಗ್ ಥಿಂಗ್ಸ್ ಆರ್ ಆಲ್ಸೋ ದೇರ್. ವಿವರಿಸಲಿಕ್ಕೆ ನನಗೆ ಸಮಯ ಇಲ್ಲ, ಆಲ್ರೆಡಿ ಇಟ್ ಇಸ್ 9 o'clock. ಆದ ಕಾರಣ ಒಂದು 5 ನಿಮಿಷದಲ್ಲಿ ಹೇಳಿ ಮುಗಿಸ್ತೇನೆ. ಅದಕ್ಕಾಗಿ ಅವರು ಒಂದು ಪ್ರಾಯೋಗಿಕವಾದಂತಹ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಸೂರ್ಯನ ಬೆಳಕು, ಸೂರ್ಯ ಉದಯಿಸಿದ ಮೇಲೆ ಅದರ ಬೆಳಕು ಎಲ್ಲಾರ ಮೇಲೆ ಬೀಳ್ತದೆ. there are some good people, there are some bad people also. ಅಂದ್ರೆ ದೇವರನ್ನ ಅರಿಯದಂತವರು, ದೇವರಿಗೆ ಅವಿಧೇಯರು ಅಂತಹ ಜನರನ್ನು ಅವರು ಸಹ ಈ ಒಂದು ಸೂರ್ಯನ ಬೆಳಕನ್ನ ಆನಂದಿಸ್ತಾರೆ. ಯೇಸು ಸ್ವಾಮಿಯವರು ನಂಬಿ ರಕ್ಷಿಸಲ್ಪಟ್ಟವರು ಸಹ, ನಿಜ ಕ್ರೈಸ್ತರು ಸಹ ಈ ಒಂದು ಸೂರ್ಯನ ಬೆಳಕನ್ನ ಅನುಭವಿಸ್ತಾರೆ. ಅಂದ್ರೆ ಗಾಡ್ ಡಸ್ ನಾಟ್ ಮೇಕ್ ಎನಿ ಡಿಫರೆನ್ಸ್. ಇವರು ಒಳ್ಳೆಯವರು ಆದ ಕಾರಣ ಇವ್ರಿಗೆ ಅಷ್ಟೇ ನಾನು ಬೆಳಕು ಕೊಡಬೇಕು ಅನ್ನುವಂತಹ, ಇವರು ಒಳ್ಳೆಯವರಲ್ಲ ಇವ್ರಿಗೆ ನಾನು ಬೆಳಕು ಕೊಡಬಾರದು ಎನ್ನುವಂತಹ ಒಂದು ವ್ಯತ್ಯಾಸ, ತಾರತಮ್ಯ, ಅದನ್ನ ದೇವರು ಮಾಡುವುದಿಲ್ಲ ಎಂಬುದನ್ನ ಈ ಭಾಗದಲ್ಲಿ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮಳೆ ವಿಷಯವಾಗಿ ಹೇಳ್ತಾರೆ. ರೈನ್ಸ್, ಮಳೆ ಬರುವಾಗ ಅದು ಒಳ್ಳೆಯವ್ರ ಮೇಲೆ ಅಷ್ಟೇ ಬೀಳುತ್ತದೆ, ಒಳ್ಳೆಯವರಲ್ಲ ಅವ್ರ ಮೇಲೆ ಬೀಳುವುದಿಲ್ಲ ಅಂತ ಹೇಳಿ ದೇರ್ ಇಸ್ ನೋ ಡಿಫರೆನ್ಸ್ ದೇರ್. ಅದನ್ನ ನಾವು ತಿಳ್ಕೊಂಡಿರ್ಬೇಕು. ಅದಕ್ಕೆ ಹಿನ್ನೆಲೆ ಏನಂತಂದ್ರೆ, ದೇವರು ಏನಾಗಿದ್ದಾನಂತಂದ್ರೆ ಪ್ರೀತಿ ಸ್ವರೂಪನಾಗಿದ್ದಾನೆ. ಆತನು ಪ್ರೀತಿಸುವಂತವರಾದ ಕಾರಣ ಆತನೇನ್ ಹೇಳ್ತಾ ಇದ್ದಾನಂತಂದ್ರೆ, ನೀವು ಸಹ ಪ್ರೀತಿಸುವಂತವರಾಗಿರ್ರಿ. ನಾನು ಯಾವ ರೀತಿಯಾಗಿ ಒಳ್ಳೆಯವರಲ್ಲದವರನ್ನು ಪ್ರೀತಿಸ್ತೇನೋ ಅದೇ ರೀತಿಯಾಗಿ ನೀವು ಸಹ ಒಳ್ಳೆಯವರನ್ನ ಮತ್ತು ಒಳ್ಳೆಯವರಲ್ಲದವರನ್ನ, ಡೋಂಟ್ ಮೇಕ್ ದ ಡಿಫರೆನ್ಸ್ ಯುವರ್ ಸೆಲ್ಫ್, ಡೋಂಟ್ ಬಿಕಮ್ ಜಡ್ಜಸ್. ಯಾಕಂದ್ರೆ ನೀವು ನ್ಯಾಯ ತೀರ್ಪು ಮಾಡುವಾಗ ನೀನು ನ್ಯಾಯ ತೀರ್ಪಿಗೆ ಒಳಗಾಗ್ತಿ ಎಂಬುದನ್ನ ಯೇಸು ಸ್ವಾಮಿ ಅವರು ಹೇಳಿದ್ದನ್ನ ನಾವು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಅವರು ಹೇಳ್ತಾರೆ ಇಷ್ಟೇ, ಏನಂತ ಹೇಳಿ, ನಾವು ಯಾವ ರೀತಿಯಾಗಿ ದೇವರ ಮಕ್ಕಳಾಗಿದ್ದೇವೆ, ದೇವರು ನಮ್ಮ ತಂದೆ ಆಗಿದ್ದಾನೆ, ದೇವರು ಪ್ರೀತಿಸುವನಾಗಿದ್ದಾನೆ, ಎಲ್ಲರನ್ನು ಸಹ ನಾವು ಸಹ ಅದೇ ರೀತಿಯಾಗಿ ಪ್ರೀತಿಸುವರಾಗಿರಬೇಕು ಎಂಬುದನ್ನ ಈ ಭಾಗದಲ್ಲಿ ಆತನು ಹೇಳ್ತಾ ಇದ್ದಾನೆ.
ಕೊನೆ ಒಂದು ಭಾಗದಲ್ಲಿ ಆತನ ಏನ್ ಹೇಳ್ತಾನೆ ಅಂತಂದ್ರೆ, ನಾವು ಪರಿಪೂರ್ಣರಾಗಿರ್ಬೇಕು ಎಂಬುದಾಗಿ ಹೇಳ್ತಾನೆ. ಯು ಬಿಕಮ್ ಪರ್ಫೆಕ್ಟ್. ಏನ್ ಹೇಳ್ತಾನೆ ನೋಡ್ರಿ, ಆದ್ರಿಂದ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದಿರುವಂತೆ ನೀವು ದೋಷವಿಲ್ಲದವರ ಆಗಿರಿ ಎಂಬುದಾಗಿ. ಇಸ್ ಇಟ್ ಪಾಸಿಬಲ್? ಇಸ್ ಇಟ್ ಪಾಸಿಬಲ್ ಟು ಬಿ ಪರ್ಫೆಕ್ಟ್ ಎಂಬಂತದ್ದು ಒಂದು ವಿಚಾರ. ಆದ್ರೆ ನಾವು ಈ ಲೋಕದಲ್ಲಿರುವಷ್ಟರ ಮಟ್ಟಿಗೆ ಪರಿಪೂರ್ಣರಾಗದಿದ್ರು ಕೂಡ ಯೇಸು ಸ್ವಾಮಿಯವರು ಏನ್ ಹೇಳ್ತಾ ಇದ್ದಾರೆ, ದೇವರ ರಾಜ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಸಿ, ಇಫ್ ಯು ಗೋ ಥ್ರೂ ಆಲ್ ದ 5th ಚಾಪ್ಟರ್, 6th and 7th ಚಾಪ್ಟರ್, ಈ 5, 6, 7 ಅಧ್ಯಾಯಗಳನ್ನ ನೀವು ಧ್ಯಾನ ಮಾಡಿದ್ರೆ ಅಲ್ಲಿ ದೇವರ ರಾಜ್ಯದ ವಿಷಯವಾಗಿ ಅವ್ರು ಹೇಳ್ತಾ ಇದ್ದಾರೆ. ಹಿ ಇಸ್ ಟಾಕಿಂಗ್ ಅಬೌಟ್ ದ ಕಿಂಗ್ಡಮ್ ಆಫ್ ಗಾಡ್. ಆ ಕಿಂಗ್ಡಮ್ ಆಫ್ ಗಾಡ್ ದಲ್ಲಿ ನಾವು ಪರಿಪೂರ್ಣರಾಗಿ ಇರ್ತೇವೆ. ಸೊ ದಟ್ ಈಸ್ ಅವರ್ ಫ್ಯೂಚರ್ ಹೋಪ್. ಅಂದ್ರೆ ಈ ಲೋಕದಲ್ಲಿ ನಾವು ಹೆಂಗ್ ಬೇಕು ಹಂಗ್ ನಡಿಬೇಕಾ? ಅಲ್ಲ. ಆದ ಕಾರಣ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಏನಂತ ಹೇಳಿ, ನಿಮ್ಮ ತಂದೆ ಯಾವ ರೀತಿಯಾಗಿ ಪರಿಪೂರ್ಣ ಆಗಿದ್ದಾನೆ ಅದೇ ರೀತಿಯಾಗಿ ನೀವು ಇರ್ಲಿಕ್ಕೆ ಪ್ರಯತ್ನ ಮಾಡ್ರಿ ಎಂಬುದಾಗಿ ಯೇಸು ಸ್ವಾಮಿಯವರು ನಮಗೆ ಈಸ್ ಎನ್ಕರೇಜಿಂಗ್ ಅಸ್ ಟು ಲಿವ್ ಎ ಹೋಲಿ ಲೈಫ್. ಒಂದು ಪರಿಶುದ್ಧವಾದಂತಹ ವಿಚಾರ, ಪರಿಶುದ್ಧವಾದಂತಹ ಜೀವನ ನಮ್ಮದ ಆಗಿರ್ಬೇಕು ಎಂಬುದನ್ನ ಇಲ್ಲಿ ಸ್ವಾಮಿಯವರು ವಿವರಿಸ್ತಾ ಇದ್ದಾರೆ. ದಟ್ಸ್ ವಾಟ್ ಈಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಅಸ್. ನಮ್ಮಿಂದ ಅಪೇಕ್ಷಿಸುವಂತದ್ದು ಏನಂತಂದ್ರೆ, ನಾವು ಪರಿಶುದ್ಧರಾಗಿ, ನಾವು ದೇವ ಜನರಾಗಿ, ನಾವು ದೇವರಿಗೆ ಸಾಕ್ಷಿಗಳಾಗಿ ಲೋಕದಲ್ಲಿ ಜೀವಿಸುವಂತವರಾಗಿರ್ಬೇಕು ಎಂಬಂತ ಒಂದು ವಿಚಾರವನ್ನ ಯೇಸು ಸ್ವಾಮಿಯವರು ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಬಲಹೀನರಾಗಿರ್ಬಹುದು, ಆದರೆ ಪೌಲನು ಫಿಲಿಪಿಯವರಿಗೆ ಬರೆದ ಪತ್ರದಲ್ಲಿ ಹೇಳುವಂತೆ, ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಥನ್ಸ್ ಮೀ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲವನ್ನು ಮಾಡ್ಲಿಕ್ಕೆ ನಾನು ಶಕ್ತನಾಗಿದ್ದೇನೆ. ಸಿ, ದ ಸ್ಟ್ರೆಂತ್ ಇಸ್ ಗ್ಯಾರಂಟೀಡ್. ಆ ಒಂದು ಬಲ ನಮಗೆ ಅದು ಖಾತ್ರಿಯಾಗಿ ನಮಗೆ ಕೊಡಲ್ಪಟ್ಟಿದೆ. ಅದನ್ನ ನಾವು ತೆಗೆದುಕೊಳ್ಬೇಕು. ವಿ ಹ್ಯಾವ್ ಟು ರಿಸೀವ್ ಇಟ್. ಇಫ್ ವಿ ಡೋಂಟ್ ರಿಸೀವ್ ಇಟ್, ಇಸ್ ನಾಟ್ ಗಾಡ್ಸ್ ಫಾಲ್ಟ್. ಯೇಸು ಸ್ವಾಮಿಯವರ ಒಂದು ಅವ್ರದ್ದೇನು ಅದ್ರಲ್ಲಿ ನಾವು ಹೇಳಿಕ್ ಬರೋದಿಲ್ಲ. ಆದ್ರೆ ನಾವು ಅದನ್ನ ಸ್ವೀಕರಿಸಬೇಕು. ಆ ಬಲವನ್ನ ಆತ ನಮ್ಗೆ ಕೊಟ್ಟಿದ್ದಾನೆ, ಅದನ್ನ ನಾವು ಹೊಂದಿಕೊಳ್ಬೇಕು, ಅದನ್ನ ನಾವು ಅನುಭವಿಸ್ಬೇಕು, ಅದರ ಪ್ರಕಾರ ನಾವು ಆನಂದಿಸ್ಬೇಕು. ಅಷ್ಟೇ ಅಲ್ಲದೆ ಮತ್ತೆ ನಾವು ಏನ್ ನೋಡ್ತೀವಿ ಅಂತಂದ್ರೆ, ಮೈ ಗಾಡ್ ಶಲ್ ಪ್ರೊವೈಡ್ ಆಲ್ ಯುವರ್ ನೀಡ್ಸ್. ನಿಮ್ಮ ಎಲ್ಲಾ ಅವಶ್ಯಕತೆಗಳನ್ನ ದೇವರು ಪೂರೈಸ್ತಾನೆ. ನೋಡ್ರಿ, ಇಷ್ಟೆಲ್ಲಾ ವಿಷಯಗಳು ನಮ್ಗೆ ಇರುವಾಗ ನಮ್ಗೆ ಯಾವ್ದ್ರ ಕೊರತೆ ಇದೆ ಹಂಗಾದ್ರೆ? ವೇರ್ ಡು ವಿ ಲ್ಯಾಕ್? ವೈ ವಿ ಆರ್ ನಾಟ್ ಟ್ರೈಂಗ್ ಟು ಬಿ ಫುಲ್ ಎಂಬುದನ್ನ ನಾವು ಧ್ಯಾನಿಸ್ಬೇಕಾದದ್ದು, ಪರೀಕ್ಷಿಸಿಕೊಳ್ಬೇಕಾದದ್ದು ಬಹಳ ಅಗತ್ಯ. ನಾವು ಪರೀಕ್ಷಿಸ್ಕೊಳ್ಳೋಣ ನಮ್ಮಲ್ಲಿ. ನಾವು ಎಲ್ಲಿ ತಪ್ಪಿದ್ದೇವೆ, ನಾವು ಎಲ್ಲಿ ಮಾಡ್ತಾ ಇಲ್ಲ, ನಾವು ಎಲ್ಲಿ ಹೊಂದಿಕೊಳ್ತಾ ಇಲ್ಲ, ನಾವು ಯಾವ ರೀತಿಯಾಗಿ ಜೀವಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಎಂಬುದನ್ನ ನಾವು ಕುಳಿತು ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳುವಾಗ ದೇವರು ನಮಗೆ ಅದನ್ನ ತೋರಿಸಿಕೊಡ್ತಾನೆ. ಮತ್ತು ಆಗ ನಾವು ಈ ಎಲ್ಲಾ ವಿಷಯಗಳು ನಮಗೆ ಕೊಡಲ್ಪಟ್ಟಿರುವಾಗ ಅವುಗಳನ್ನ ನಾವು ಹೊಂದಿ, ನಾವು ನಮ್ಮ ತಂದೆಯಾದ ದೇವರು ಯಾವ ರೀತಿಯಾಗಿ ಪರಿಪೂರ್ಣ ಆಗಿದ್ದಾನೆ ಆ ರೀತಿಯಾಗಿ ನಾವು ಇರ್ಲಿಕ್ಕೆ ಪ್ರಯತ್ನ ಮಾಡೋಣ. ಲೆಟ್ಸ್ ಟ್ರೈ ಅವರ್ ಬೆಸ್ಟ್ ಟು live for him, for his glory and for his honor. Future is there, no doubt. ಪರಲೋಕ ರಾಜ್ಯದಲ್ಲಿ ನಾವು ಪರಿಪೂರ್ಣರಾಗಿರ್ತೇವೆ. ಯಾಕಂದ್ರೆ we are free from the presence of sin. ಆ ಪಾಪದ ಸನ್ನಿಧಾನದಿಂದಲೇ ನಾವು ಬಿಡುಗಡೆ ಹೊಂದಿದ ಕಾರಣ ನಮಗೆ ಅಲ್ಲಿ ಯಾವಾಗಲೂ ಪರಿಪೂರ್ಣತ್ವ ಇದ್ದೇ ಇರ್ತದೆ. ಆದ್ರೆ ಈ ಲೋಕದಲ್ಲಿ ಇರುವಾಗ ನಾವು ಪಾಪದ ಸನ್ನಿಧಾನದಲ್ಲಿದ್ದೇವೆ. ಸ್ಟಿಲ್ ಪಾಪದ ಬಂಧನದಿಂದ ಮುಕ್ತ ಆಗಿದ್ದೇವೆ, ಪಾಪದ ಶಿಕ್ಷೆಯಿಂದ ನಾವು ಮುಕ್ತರಾಗಿದ್ದೇವೆ. ಆದರೆ ಪಾಪದ ಸನ್ನಿಧಾನದಿಂದ ನಾವು ಮುಕ್ತರಾಗಿಲ್ಲ ಎಂಬುದನ್ನು ನಾವು ತಿಳ್ಕೊಂಡಿರ್ಬೇಕು. ಆದ ಕಾರಣ ನಾವು ಪ್ರಯತ್ನ ಮಾಡಬೇಕು. ಏನಂತ ಹೇಳಿ, ದೇವರು ಯಾವ ರೀತಿ ಇದ್ದಾನೆ ಆ ರೀತಿಯಾಗಿ ನಾವು ಇರ್ಲಿಕ್ಕೆ ಪ್ರಯತ್ನ ಮಾಡ್ರಿ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿಯವರು 5ನೇ ಅಧ್ಯಾಯದ 45, 46, 47 ವಚನಗಳಲ್ಲಿ ಹೇಳಿ ಆ ಒಂದು ಅಧ್ಯಾಯವನ್ನ ಮುಗಿಸ್ತಾರೆ. ಹೀಗೆ ಮಾಡ್ಲಿಕ್ಕೆ ದೇವರು ನಮ್ಮೆಲ್ಲರಿಗೆ ತನ್ನ ಸಹಾಯ ಕೊಡ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.